ಎಲ್ಲರಿಗೂ ನಮಸ್ಕಾರ. ಸಾಂಬಾರ್ ಡಿಪ್ ಕನ್ನಡ ಪಾಡ್ಕಾಸ್ಟ್ ನ 14ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಸುದರ್ಶನ್, ನನ್ನ ಜೊತೆ ನನ್ನ ಗೆಳೆಯ ಶ್ರೇಯಸ್ ಇದ್ದಾನೆ. ಇವತ್ತಿನ ವಿಶೇಷ ಸಂಚಿಕೆಯ ಅತಿಥಿ ಶ್ರವಣ್ ಕುಮಾರ್ ಗುಲ್ವಾಡಿ. ಶ್ರವಣ್ ನಮ್ಗೆ ಇಂಜಿನಿಯರಿಂಗ್ ಕಾಲೇಜಿಂದ ಪರಿಚಯ. ವೆರಿ ವೆಲ್ ರೆಡ್, ವೆರಿ ವೆಲ್ ಆರ್ಟಿಕ್ಯುಲೇಟ್. ನಮ್ ಸರ್ಕಲ್ ಅಲ್ಲಿ ಒಂದು ವೈಡ್ಲಿ ರೆಡ್ ಆಗಿ ಒಂದು ಯುನೀಕ್ ಥಿಂಕಿಂಗ್ ಇಟ್ಕೊಂಡಿರೋದ್ರಲ್ಲಿ ಶ್ರವಣ್ ಇಸ್ ಪ್ರಾಬ್ಲಿ ನಂಬರ್ 1. ಶ್ರವಣ್ ಇವಾಗ ಕಾರ್ನಗಿ ಮೆಲನ್ ಯೂನಿವರ್ಸಿಟಿ US ಅಲ್ಲಿ MS ಮಾಡ್ತಾ ಇದ್ದಾರೆ. ಸ್ವಾಗತ ಶೋಗೆ ಶ್ರವಣ್. ಥ್ಯಾಂಕ್ಸ್ ಸುದರ್ಶನ್, ಥ್ಯಾಂಕ್ಸ್ ಶ್ರೇಯಸ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಇವತ್ತಿನ ಟಾಪಿಕ್ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಮಾಡೋಣ ಅಂತ ಅನ್ಕೊಂಡ್ವಿ. ಬೇಸಿಕ್ ಇಂದ ಶುರು ಮಾಡೋಣ. ನಮ್ಗೆ ಏನು ಗೊತ್ತಿಲ್ಲ ಅಂತ ಒಂದು ಅಸಂಪ್ಷನ್ ಇಂದ, ಏನು ಗೊತ್ತಿಲ್ಲ ನಮ್ಗೆ ನಿಜವಾಗ್ಲೂ ಬೇರೆ ವಿಷಯ. ಹೆಂಗೆ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಬಂತು? ಇಂಟೆಲಿಜೆನ್ಸ್ಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ವ್ಯತ್ಯಾಸ? ಓಕೆ ಶ್ರೇಯಸ್, ಲೈಕ್ ಅಫ್ಕೋರ್ಸ್ ನಾನು ಏನು ಈ ಟಾಪಿಕ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ, ಬಟ್ ಲೈಕ್ ವಾಟ್ ಎವರ್ ನಂಗೆ ಏನು ಲಿಟಲ್ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಬೇಸಿಸ್ ಮೇಲೆ ಆಕ್ಚುಲಿ ಇಂಟೆಲಿಜೆನ್ಸ್ ಅನ್ನೋದನ್ನ ಕ್ವಾಂಟಿಫೈ ಮಾಡೋದು, ಆಸ್ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್, ಲೈಕ್ ಸ್ವಲ್ಪ ಕಷ್ಟ. ಸೊ ಪ್ರಾಬಬ್ಲಿ ಬೆಸ್ಟ್ ವೇ ನಾನೇನು ಯೋಚನೆ ಮಾಡ್ಬೋದು ಅಂದ್ರೆ, ಇಂಟೆಲಿಜೆನ್ಸ್ ಇಸ್ ಲೈಕ್ ರೀಸನಿಂಗ್, ಲೈಕ್ ಎಬಿಲಿಟಿ ಟು ರೀಸನ್. ಸೊ ಏನೇ ಒಂದು ಕಾನ್ಸೆಪ್ಟ್ ಇದ್ರು ಅದನ್ನ ರೀಸನ್ ಮಾಡಿ, ಇಫ್ ದ ಕಂಪ್ಯೂಟರ್ ಇಸ್ ಏಬಲ್ ಟು ಡಿಸೈಡ್ ಲೈಕ್ ಯಾಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ, ಇಫ್ ಐ ಆಮ್ ಗಿವಿಂಗ್ ಡಿಸಿಷನ್, ಆ ಡಿಸಿಷನ್ ಹಿಂದೆ ಇಫ್ ಇಟ್ ಕ್ಯಾನ್ ರೀಸನ್, ದೆನ್ ಅದನ್ನ ಜನರಲ್ ಆಗಿ ಲೈಕ್ ವೆರಿ ಸಿಂಪ್ಲಿಸ್ಟಿಕ್ ಡಿಸ್ಕ್ರಿಪ್ಷನ್ ಅದನ್ನ ನಾವು ಬೇಸಿಕ್ಲಿ ಇಂಟೆಲಿಜೆನ್ಸ್ ಅಂತ ಅನ್ಬಹುದು ಅಂತ ಅನ್ಸುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ಯಾವ ರೀತಿ ಥಿಂಕ್ ಮಾಡೋ ಎಬಿಲಿಟಿನ ಇಟ್ಕೊಂಡಿದೀವಿ ಅದನ್ನ ನಾವು ಕಂಪ್ಯೂಟರ್ಸ್ಗೆ ಕೊಡ್ಬೋದಾ ಅನ್ನೋದು ಬೇಸಿಕ್ ಐಡಿಯಾ, ಅಂಡರ್ಲೈಯಿಂಗ್ ಪ್ರಿಮಿಸ್. ಸೊ ಇದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಪ್ರಾಬಬ್ಲಿ ವೆರಿ ಸ್ಟಾರ್ಕ್ ಡಿಮಾರ್ಕೇಶನ್ ಇಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ ಮೋಸ್ಟ್ಲಿ ಹೇಳಕ್ಕಾಗಲ್ಲ, ಲೈಕ್ ಅ ವೆರಿ ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಆಗಿದೆ. ಸೊ ಲೈಕ್ ಫ್ರಮ್ ವಾಟ್ ಎವರ್ ಲಿಟಲ್ ಐ ನೋ, ಮೇಜರ್ ಆಗಿ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಅಟ್ಲೀಸ್ಟ್ ಲೈಕ್ ಮಾಡರ್ನ್ AI ರಿಸರ್ಚ್ ಅಂತ ಏನ್ ಅನ್ಬೋದು, ಅದನ್ನ ಸ್ಟಾರ್ಟ್ ಮಾಡಿದ್ದು ಪ್ರಾಬಬ್ಲಿ ಆಲನ್ ಟ್ಯೂರಿಂಗ್ ಅಂತ ಹೇಳ್ಬೋದು. ಆಯ್ತಾ? ಸೊ ಗೊತ್ತಿರುತ್ತೆ ಮೋಸ್ಟ್ಲಿ ಎಲ್ಲರಿಗೂ ಟ್ಯೂರಿಂಗ್ ಟೆಸ್ಟ್ ಅಂತ ಕೇಳಿಸ್ತೀವಿ. ಸೊ ಐಡಿಯಾ ಏನಿತ್ತು ಅಂದ್ರೆ, ಆಲನ್ ಟ್ಯೂರಿಂಗ್ ಅಫ್ಕೋರ್ಸ್ ಯಾರು ನೋಡಿಲ್ಲ ಅಂದ್ರೆ ಪ್ರಾಬ್ಲಿ ಇಮಿಟೇಷನ್ ಗೇಮ್ ಇಸ್ ಅ ಮೂವಿ ವರ್ತ್ ವಾಚಿಂಗ್, ಆಲನ್ ಟ್ಯೂರಿಂಗ್ ಲೈಫ್ ಬಗ್ಗೆ. ಸೊ ಆಫ್ಟರ್ ಹಿ ಡಿಡ್ ದಟ್, ಲೈಕ್ ದಟ್ ವಾಸ್ ದ ಬರ್ತ್ ಆಫ್ ಮಾಡರ್ನ್ ಕಂಪ್ಯೂಟರ್ ಸೈನ್ಸ್ ಆಲ್ಸೋ. ಸೊ ಆಲನ್ ಟ್ಯೂರಿಂಗ್ ವಾಸ್ ಅ ಜೀನಿಯಸ್, ಸೊ ಹೆವಿ ಬ್ರೈನ್ಸ್. ಸೊ ಹಿ ಸಾ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದು ಪಾಸಿಬಿಲಿಟಿ ಇದೆ ನಿಯರ್ ಫ್ಯೂಚರ್ ಅಲ್ಲಿ ಅನ್ನೋದು. ಆದ್ರೆ ಆಲನ್ ಟ್ಯೂರಿಂಗ್ ಕೋಡ್ ಬ್ರೇಕ್ ಮಾಡಿದಲ್ವಾ, ಅದು ಒಂದು ಸ್ಟ್ಯಾಟಿಕ್ ಸೆಟ್ ಆಫ್ ರೂಲ್ಸ್ ಇಂದ ಹಿ ಬ್ರೇಕ್ ದಿ ಕೋಡ್. ಎಸ್. ಸೊ ಅವ್ರು ಮಾಡಿದ್ದು ಆಕ್ಚುಲಿ ಎನಿಗ್ಮಾ ಏನು ಮಿಷನ್ ಅನ್ನು ಬ್ರೇಕ್ ಮಾಡಿದ್ರು. ಸೊ ದಟ್ ವಾಸ್ ಆಕ್ಚುಲಿ ಏನು ಬರ್ತ್ ಆಫ್ ಮಾಡರ್ನ್ ಕಂಪ್ಯೂಟಿಂಗ್ ಟೈಪ್. ಬಟ್ ವಾಟ್ ಹಿ ಆಲ್ಸೋ ಡಿಡ್ ವಾಸ್ ಟ್ಯೂರಿಂಗ್ ಟೆಸ್ಟ್ ಅನ್ನೋದನ್ನ ಫಾರ್ಮುಲೇಟ್ ಮಾಡೋದು. ಸೊ ಈಗ ರೀಸೆಂಟ್ ಆಗಿ ಏನು ಗೂಗಲ್ದು ಸ್ವಲ್ಪ ಹೈಪ್ ಏನಿದೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ವಿಸಿಟ್ ಸೇನ್ಷಿಯಂಟ್ ಅಂತೆಲ್ಲ, ಸೊ ದಟ್ ಈಸ್ ಆಕ್ಚುಲಿ ಬೇಸ್ಡ್ ಆನ್ ಟ್ಯೂರಿಂಗ್ ಟೆಸ್ಟ್. ಸೊ ಟ್ಯೂರಿಂಗ್ ಟೆಸ್ಟ್ ಏನಂತ ಹೇಳಿದ್ರೆ ಬೇಸಿಕ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಮಾಡಿದೀವಿ ಅನ್ನೋದನ್ನ ಯಾವ ರೀತಿ ವೆರಿಫೈ ಮಾಡೋದು. ಸೊ ಹಿ ಗೇವ್ ಅ ಫ್ರೇಮ್ ವರ್ಕ್ ಫಾರ್ ದಟ್. ಸೊ ಫ್ರೇಮ್ ವರ್ಕ್ ಏನಿತ್ತು ಅಂದ್ರೆ, ಬೇಸಿಕ್ಲಿ ಇಮ್ಯಾಜಿನ್ ಲೈಕ್ ಕಂಪ್ಯೂಟರ್ ಮೇಲೆ ಯಾರ ಹತ್ರ ಚಾರ್ಟ್ ಮಾಡ್ತಾ ಇದ್ದೀನಿ, ಅಂಡ್ ಆ ಚಾರ್ಟ್ ಮಾಡ್ಬೇಕಾದ್ರೆ ವೆದರ್ ಇಟ್ಸ್ ಅ ಕಂಪ್ಯೂಟರ್ ಆನ್ ದ ಅದರ್ ಸೈಡ್ ಆರ್ ಎ ಹ್ಯೂಮನ್ ಬೀಯಿಂಗ್ ಅಂತ ನಂಗೆ ಡಿಫ್ರೆನ್ಶಿಯೇಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ದಟ್ ಬೀಯಿಂಗ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂತ ನಾನು ಡಿಸ್ಕ್ರೈಬ್ ಮಾಡಬಹುದು. ಸೊ ಇಟ್ ಗೇವ್ ಅ ಫ್ರೇಮ್ ವರ್ಕ್ ಫಾರ್ ಡಿಸೈಡಿಂಗ್ ವೆದರ್ ವಿ ಹ್ಯಾವ್ ಬಿಲ್ಟ್ ಅ AI or not. So that was kind of the beginning. ಅದಾದ್ಮೇಲೆ ಇಟ್ಸ್ ಅ ಲಾಂಗ್ ಹಿಸ್ಟ್ರಿ. ಇಲ್ಲ, ಒಂದು ಮೇಜರ್ ಜಂಪ್ ಯಾವಾಗ ಆಯ್ತು ಆಮೇಲೆ ಆ ಒಂದು ಸ್ಟೇಜ್ ಇಂದ? ಓಕೆ, ಮೇಜರ್ ಜಂಪ್ ಯಾವಾಗಾಯ್ತು ಅಂದ್ರೆ, ಆಕ್ಚುಲಿ ಆ ಟೈಮ್ ಆದ್ಮೇಲೆ ಲೈಕ್ ದೇರ್ ವಾಸ್ ಸಮ್ ರಿಸರ್ಚ್. ಆಕ್ಚುಲಿ ನಂಗೂ ನೋಡಿ ಆಕ್ಚುಲಿ ಸರ್ಪ್ರೈಸ್ ಆಗಿದೆ ಏನಂದ್ರೆ, ಅರೌಂಡ್ 1960s ಫಸ್ಟ್ ನ್ಯೂರಲ್ ನೆಟ್ವರ್ಕಿನ ಕಾನ್ಸೆಪ್ಟ್ ಆಲ್ರೆಡಿ ಬಂದಾಗಿತ್ತು. ಬಟ್ ಏನು ಅಂದ್ರೆ AI ವಿಂಟರ್ ಅಂತ ಕರೀತಾರೆ ಬೇಸಿಕ್ಲಿ.
ಸೊ ವಾಟ್ ಇಸ್ AI ವಿಂಟರ್ ಅಂದ್ರೆ, ಬಿಕಾಸ್ ಕಂಪ್ಯೂಟೇಷನ್ ಇರ್ಲಿಲ್ಲ ನಮ್ಮ ಹತ್ರ ಜಾಸ್ತಿ. ಸೊ ಕಂಪ್ಯೂಟೇಷನ್ ಅಂದ್ರೆ ಲೈಕ್ ಫಾಸ್ಟ್ ಐಸಿಸ್, ಮೆಮೊರಿ ಸ್ಟ್ರಕ್ಚರ್ ಈಗ ಹೇಗಿದೆ ಅದೆಲ್ಲ ಇರ್ಲಿಲ್ಲ. ಸೊ ಡೇಟಾನು ಇರ್ಲಿಲ್ಲ. ಸೊ ಆಸ್ ಯು ನೋ, ಲೈಕ್ ಈಗಿನ AI ಸಿಸ್ಟಮ್ಸ್ ಎಲ್ಲ ವೆರಿ ಡೇಟಾ ಹಂಗ್ರಿ. ಸೊ ಡೇಟಾನು ಇರ್ಲಿಲ್ಲ ಅವಾಗ. ಸೊ ಇಟ್ ವಾಸ್ ಅ AI ವಿಂಟರ್. ಸೊ ಇನ್ವೆಸ್ಟ್ಮೆಂಟ್ ಎಲ್ಲ ನಿಂತೋಯ್ತು AI ದಲ್ಲಿ. ಸೊ ಆಮೇಲೆ ಮೇಜರ್ ಆಗಿ ಅದು ಮೊಮೆಂಟಮ್ ಪಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು ಬೇಸಿಕ್ಲಿ ಅರೌಂಡ್ 1980s ಅಲ್ಲಿ. ಸೊ ಈ ಐಸಿಸ್ ಎಲ್ಲ ಜಾಸ್ತಿ ಮಾಡರ್ನೈಸ್ ಆಗ್ತಾ ಹೋದಂಗೆ, ಪ್ಲಸ್ ಡೇಟಾ ಅವೈಲಬಲ್ ಆಗ್ತಾ ಹೋದಂಗೆ, ಪ್ಲಸ್ ಇಂಟರ್ನೆಟ್ ಇದಾದ್ಮೇಲೆ ಜಾಫ್ರಿ ಹಿಂಟನ್ ಬ್ಯಾಕ್ ಪ್ರೊಪಗೇಷನ್ ಕಂಡಿಡಿದಿದ್ದು ಅಂದ್ರೆ ಇದಕ್ಕೆ ಅಪ್ಲೈ ಮಾಡಾದ್ಮೇಲೆ, ಸೊ ಇಟ್ ಸ್ಟಾರ್ಟೆಡ್ ಕ್ಯಾಚಿಂಗ್ ಮೊಮೆಂಟಮ್. ಬಿಟ್ವೀನ್ ಏನೋ 60s ಟ್ಯೂರಿಂಗ್ ಟೆಸ್ಟ್ ಬಂದ್ಮೇಲಿಂದ ಒಂದು ಕಂಪ್ಯೂಟೇಷನ್ ಇಂಪ್ರೂವ್ ಆಗಿ ಒನ್ಸ್ ವಿ ಸ್ಟಾರ್ಟೆಡ್ ಹ್ಯಾವಿಂಗ್ ಚಿಪ್ಸ್, ಅಲ್ಲಿ ತನಕ ಏನಿರ್ಲಿಲ್ಲ ಆಕ್ಷನ್. ಆಮೇಲೆ ಮತ್ತೆ ಸ್ವಲ್ಪ ಪಿಕಪ್ ಆಯ್ತು. ಹೌದು, ಮೇಜರ್ ಆಗಿ ಹಂಗ್ ಹೇಳ್ಬೋದು. ಲೈಕ್ ಈವನ್ AI ವಿಂಟರ್ ಟೈಮ್ ಅಲ್ಲೂ ಬೇರೆ ಇನೋವೇಷನ್ಸ್ ಆಗಿದಾವೆ. ಲೈಕ್ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅಂತ ಇತ್ತು ಸ್ಟ್ಯಾನ್ಫರ್ಡ್ ಅಲ್ಲಿ. ಸೊ ಬೇಸಿಕ್ಲಿ ಈಗಿನ ನ್ಯೂರಲ್ ನೆಟ್ವರ್ಕ್ ಆರ್ಕಿಟೆಕ್ಚರ್ ನ ಬಿಟ್ಟು ಇನ್ನೊಂದು ಆರ್ಕಿಟೆಕ್ಚರ್ ಇತ್ತು, ಎಕ್ಸ್ಪರ್ಟ್ ಸಿಸ್ಟಮ್ ಆರ್ಕಿಟೆಕ್ಚರ್. ಸೊ ಬೇಸಿಕ್ಲಿ ಡಿಸಿಷನ್ ಟ್ರೀಸ್ ಬಿಲ್ಡ್ ಮಾಡೋದು, ಕಾಂಪ್ಲಿಕೇಟೆಡ್ ಡಿಸಿಷನ್ ಟ್ರೀಸ್. ಸೊ ಐ ಥಿಂಕ್ ಸ್ಟ್ಯಾನ್ಫರ್ಡ್ ಇಂದು AI ಸಿಸ್ಟಮ್ ನಂಗೆ ಹೆಸರು ನೆನಪಾಗ್ತಾ ಇಲ್ಲ, ಬಟ್ ಐಡಿಯಾ ಏನಿತ್ತು ಅಂದ್ರೆ ಬೇಸಿಕ್ಲಿ ನೀವು ನಿನ್ನ ಸಿಂಪ್ಟಮ್ಸ್ ಅನ್ನ ಹೇಳ್ತಾ ಹೋದ್ರೆ ಕಂಪ್ಯೂಟರ್ ಅದನ್ನ ಬೇಸಿಕ್ಲಿ ನಿನಗೆ ಏನು ನೀನು ಮೆಡಿಕೇಶನ್ ತಗೋಬೇಕು ಅನ್ನೋದನ್ನ ಹೇಳುತ್ತೆ. ಸೊ ಸಿಂಪ್ಟಮ್ಸ್, ಓಕೆ ನಂಗೆ ಜ್ವರ ಇದೆ ಪ್ಲಸ್ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಪ್ಲಸ್ ಇದಿದೆ, ಸೊ ನಾನು ಅದೇ ರೀತಿ ಹೇಳ್ತಾರೆ, ಓಕೆ ನಂಗೆ ಕೋವಿಡ್ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಳುತ್ತೆ. ಸೊ ಆ ರೀತಿ ಎಕ್ಸ್ಪರ್ಟ್ ಸಿಸ್ಟಮ್ಸ್ ಅನ್ನ ಬಿಲ್ಡ್ ಎಲ್ಲ ಮಾಡೋದು ಐ ಥಿಂಕ್ 1970s ಅಲ್ಲಿ ಎಲ್ಲ ಮಾಡಿದ್ರು. ಸೊ ದೇರ್ ವರ್ ಇನೋವೇಷನ್ಸ್ ದೇರ್, ಬಟ್ ಮೇಜರ್ ಆಗಿ ಅಟ್ಲೀಸ್ಟ್ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಮೇಜರ್ ಆಗಿ ಬ್ರೇಕ್ ಥ್ರೂ ಆಗಿದ್ದು ಡೀಪ್ ಲರ್ನಿಂಗ್ ಸ್ವಲ್ಪ ಮೊಮೆಂಟಮ್ ಕ್ಯಾಚ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ. ದಟ್ ವಾಸ್ ಆಫ್ಟರ್ ವಿ ಹ್ಯಾಡ್ ಎನಫ್ ಕಂಪ್ಯೂಟೇಷನ್ ಅಂಡ್ ಡೇಟಾ. ಇನ್ನೊಂದು ಇವಾಗ ಸ್ಟೇಜ್ ಅಲ್ಲಿ, ಯಾವ ಸ್ಟೇಜ್ ಅಲ್ಲಿ ಇದೆ ಇವಾಗ AI ಮತ್ತೆ ಡೀಪ್ ಲರ್ನಿಂಗ್ ಅಂತ ಹೇಳ್ಬೋದು? ಎಲ್ಲಿ ಇವತ್ತು ವಿ ಆರ್ ಆಕ್ಚುಲಿ ಸೀಯಿಂಗ್ ಯೂಸ್ಫುಲ್ ಅಪ್ಲಿಕೇಶನ್ಸ್ ಆಫ್ AI ಅಂಡ್ ಡೀಪ್ ಲರ್ನಿಂಗ್? ಓಕೆ, ಸೊ ದಟ್ ಈಸ್ ಆಕ್ಚುಲಿ ಆಲ್ಮೋಸ್ಟ್ ಎವ್ರಿವೇರ್ ಅಂತ ಹೇಳ್ಬೋದು. ಲೈಕ್ ಬಿಕಾಸ್ ಈಗ ಡೇಟಾ ಎಲ್ಲ ಅಷ್ಟು ಅವೈಲಬಲ್ ಇರೋದ್ರಿಂದ ನೀನ್ ಪ್ರಾಕ್ಟಿಕಲಿ ಡೇಟಾ ಎಲ್ಲೆಲ್ಲಿದೆ ನೀನ್ ಬೇಸಿಕ್ಲಿ ಇಂಥ ಮಾಡೆಲ್ಸ್ ಅನ್ನ ಡಿಪ್ಲಾಯ್ ಮಾಡಿ ಯು ಕ್ಯಾನ್ ಎಕ್ಸ್ಟ್ರಾಕ್ಟ್ ಸಮಥಿಂಗ್ ಯೂಸ್ಫುಲ್. ಸೊ ಆಲ್ಮೋಸ್ಟ್ ಎವ್ರಿವೇರ್, ಲೈಕ್ ನಾವು ಯೂಶುವಲ್ ಮಾಡೋ ಗೂಗಲ್ ಸರ್ಚ್ ಇಸ್ ಬೇಸಿಕ್ಲಿ ಎನ್ AI ಬಿಹೈಂಡ್ ಇಟ್. ಸೊ ಈಗ ಏನು ಹೋಮ್ ಆಟೋಮೇಶನ್, ಅಲೆಕ್ಸಾ, ಎವ್ರಿಥಿಂಗ್ ಇಸ್ AI. ಆಟೋನಮಸ್ ಕಾರ್ಸ್ AI. ಮತ್ತು ಒಂದಿಲ್ಲಿ ನಾವು AI ಅನ್ನೋದು AI ಮತ್ತೆ ಒಂದು ನಾರ್ಮಲ್ ಕಂಟ್ರೋಲ್ ಸಿಸ್ಟಮ್ which is just if clause and other deterministic statements. ಅದ್ರ ಎಲ್ಲಿ ಲೈನ್ ಇದೆ? when do we consider something? ಯಾವಾಗ ನಾವು ಒಂದು AI ಅಂತ ಹೇಳ್ಬೋದು, ಯಾವಾಗ ನಾವು ಕಂಟ್ರೋಲ್ ಸಿಸ್ಟಮ್? ಸೊ yeah, like everything human, the term is also abused. ಸೊ ಎಕ್ಸಾಕ್ಟ್ಲಿ ಎಲ್ಲಿ ಲೈನ್ ಇದೆ ಅಂತ ಹೇಳೋದು ತುಂಬಾ ಕಷ್ಟ. ಸೊ ಈವನ್ ಕಂಟ್ರೋಲ್ ಸಿಸ್ಟಮ್ಸ್ ಅಂತ ತಗೊಂಡ್ರು, ನಾಟ್ ಜಸ್ಟ್ ಇಫ್ ಸ್ಟೇಟ್ಮೆಂಟ್ಸ್, ಲೈಕ್ ಕಂಟ್ರೋಲ್ ಸಿಸ್ಟಮ್ಸ್ ಇಸ್ ಆಲ್ಸೋ ಲೈಕ್ ಡಿಪೆಂಡಿಂಗ್ ಆನ್ ಯಾವ ರೀತಿ ಅಪ್ಲಿಕೇಶನ್ ಅಲ್ಲಿ ಹಾಕ್ತಾ ಇದೀವಿ, ಇಟ್ ಕ್ಯಾನ್ ಗೆಟ್ ಕಾಂಪ್ಲಿಕೇಟೆಡ್. ಬಿಕಾಸ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಬೇಸಿಕ್ಲಿ ನನ್ನ ವರ್ಕ್ ಈಸ್ ಆಲ್ಸೋ ವೆರಿ ಕ್ಲೋಸ್ ಟು ಕಂಟ್ರೋಲ್ಸ್ ಅಂಡ್ ಕೈಂಡ್ ಆಫ್ ಕಂಟ್ರೋಲ್ CI ಬೌಂಡ್ರಿ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಎಲ್ಲಿ ಲೈನ್ ಇದೆ ಅಂತ ಆಕ್ಚುಲಿ ಆ ಫೀಲ್ಡ್ ಅಲ್ಲಿ ರಿಸರ್ಚ್ ಮಾಡ್ತಿರೋರ್ಗೂ ಗೊತ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ಕಂಟ್ರೋಲ್ ಸಿಸ್ಟಮ್ಸ್, ಈಗ ನಾನು ಒಂದು ಏರ್ಕ್ರಾಫ್ಟ್ ಕಂಟ್ರೋಲ್ ಮಾಡ್ತೀನಿ ಅಂತ ಆಯ್ತಾ. ಸೊ ಐ ಕ್ಯಾನ್ ಬಿಲ್ಡ್ ಅ ಮಾಡೆಲ್, ಏರ್ಕ್ರಾಫ್ಟ್ ನ ಬಿಹೇವಿಯರ್ ನ ಒಂದು ಮ್ಯಾಥಮೆಟಿಕಲ್ ಈಕ್ವೇಶನ್ ಅಲ್ಲಿ ನಾನು ಬಾಯ್ಲ್ ಮಾಡ್ಬಿಟ್ಟು ಅದ್ರ ಮೇಲೆ ನಾನು ಕಂಟ್ರೋಲ್ ಸಿಸ್ಟಮ್ ಹಾಕಿದ್ರೆ ಅದು ಬೇಸಿಕ್ಲಿ ನಂಗೆ AI ಬೇಕಂತಿಲ್ಲ. ಓಕೆ, ಜನರಲ್ ಕೇಸಸ್ ಅಲ್ಲಿ. ಬಟ್ ಕೆಲವು ಸತಿ ಏನಾಗುತ್ತೆ, ನಾವು ಮಾಡೆಲ್ ಬಿಲ್ಡ್ ಮಾಡಕ್ಕೆ ಆಗಲ್ಲ, ಆ ಸಿಸ್ಟಮ್ ಹೇಗ್ ಬಿಹೇವ್ ಮಾಡುತ್ತೆ ಅಂತಾನೆ ಗೊತ್ತಿಲ್ಲ. ಸೊ ಅಂತ ಟೈಮಲ್ಲಿ ನಾವು ಜನರಲಿ ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಅಥವಾ ಬೇರೆ AI ಮೆಥಡ್ಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಅದು ಮಾಡೆಲ್ದು ಬಿಹೇವಿಯರ್ ಅದೇ ನೋಡ್ಬಿಟ್ಟು ಅದೇ ಅದೊಂದು ರೆಪ್ರೆಸೆಂಟೇಷನ್ ಅನ್ನು ಅರ್ಥ ಮಾಡ್ಕೊಳುತ್ತೆ. ಸೊ ಒಂಥರ ಇದು ನಾನು ಒಂದು ಸ್ಪೆಸಿಫಿಕ್ ಎಕ್ಸಾಂಪಲ್ ಕೊಟ್ಟೆ, ಲೈಕ್ ಯಾವ ರೀತಿ ಎಲ್ಲೆಲ್ಲಿ ಟ್ರೆಡಿಷನಲ್ ಮೆಥಡ್ಸ್ ಹಾಕ್ತಿವಿ, ಎಲ್ಲಿ AI ಹಾಕ್ತಿವಿ ಅಂತ. ಸೊ ಒಂಥರ ಸ್ಟಾರ್ಕ್ ಡಿಮಾರ್ಕೇಶನ್ ಅಂತ ಇಲ್ಲ, ಬಟ್ ಜನರಲಿ ಎಲ್ಲಾ ಫೀಲ್ಡ್ ಅಲ್ಲೂ ಇದೇ ರೀತಿ ಬಿಹೇವಿಯರ್ ಕಾಣುತ್ತೆ. ಲೈಕ್ ನಮಗೆ ಜಾಸ್ತಿ ಸಿಸ್ಟಮಿನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ನಾವು AI ಹಾಕ್ಬೇಕಂತ ಬರಲ್ಲ, ಬೇರೆ ಮೆಥಡ್ಸ್ ಯೂಸ್ ಮಾಡ್ಬೋದು.
ಅದೇ ಜನರಲಿ ಇಲ್ಲ ಅಂದ್ರೆ ನಾವು AI ಮೆಥಡ್ಸ್ ಅನ್ನ ಯೂಸ್ ಮಾಡ್ತೀವಿ. ಜನರಲಿ ಪ್ರಾಬಬಿಲಿಸ್ಟಿಕ್ ಸ್ಟೊಕ್ಯಾಸ್ಟಿಕ್ ಮೆಥಡ್ಸ್ ಅಂತ ಅನ್ಕೋಬಹುದು. ಬಾಸ್ಟನ್ ಡೈನಾಮಿಕ್ಸ್ ನ ನಾವು ಎಕ್ಸಾಂಪಲ್ ಆಗಿ ತಗೋಬಹುದಲ್ವಾ ಇಲ್ಲಿ? ತರ ಆ ರೋಬೋಟ್ ಇಟ್ಸ್ ನಾಟ್ AI as far as Exactly. Like most people don't realize it, but Boston Dynamics is a very control focused company. So actually Boston Dynamics in a ಒಬ್ರು ಇಂಜಿನಿಯರ್, ಲೈಕ್ ಒನ್ ಆಫ್ ದ ಚೀಫ್ ಇಂಜಿನಿಯರ್ ಇದಾರೆ. ಅವ್ರ ಹೆಸರು ನೆನಪಾಗ್ತದೆ. ಇದು MIT ಪ್ರೊಫೆಸರ್. ಅವರು MITದು ಅಂಡರ್ ಆಕ್ಸೆಪ್ಟೆಡ್ ರೋಬೋಟಿಕ್ಸ್ ಕ್ಲಾಸ್ ತಗೋತಾರೆ. ನಂಗೆ ಹೆಸರು ನೆನಪಾಗ್ತಿಲ್ಲ, ಬಟ್ ಅವ್ರದ್ದು ಬೇಸಿಕ್ಲಿ ಅವ್ರದ್ದು ಒಂದು ಪಾಡ್ಕಾಸ್ಟ್ ಇದೆ ಆನ್ಲೈನ್. ಲೈಕ್ ಇಟ್ ಈಸ್ ಡೆಫಿನೆಟ್ಲಿ ವರ್ತ್ ವಾಚಿಂಗ್. ಸೊ ಬೇಸಿಕ್ಲಿ ಅವ್ರ ಅಪ್ರೋಚ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ದೇ ಆರ್ ಲೈಕ್ ಆಸ್ ಲಾಂಗ್ ಆಸ್ ಯು ಕ್ಯಾನ್ ಯೂಸ್ ಏನು ಆ ಸಿಸ್ಟಮ್ ಮಾಡೆಲ್ ಬಿಲ್ಡ್ ಮಾಡ್ಬಿಟ್ಟು ಟ್ರೆಡಿಷನಲ್ ಕಂಟ್ರೋಲ್ ಮೆಥಡ್ಸ್ ನ ಯೂಸ್ ಮಾಡಬಹುದು ಅಂದ್ರೆ ದೇ ಜನರಲಿ ಪ್ರಿಫರ್ ಇಟ್. ಬಿಕಾಸ್ AI ಒಂದು ಪ್ರಾಬ್ಲಮ್ ಏನು ಅಂದ್ರೆ ಇಟ್ ಇಸ್ ಅ ಬ್ಲಾಕ್ ಬಾಕ್ಸ್. So you never know where it goes wrong, and when it goes wrong it won't tell you why it went wrong. So that's kind of dangerous when you're building a humanoid robot ala. So they generally prefer traditional control methods. So ಈ ಐ ರೋಬೋಟ್ ಅಂತ ಒಂದು ಫಿಲ್ಮ್ ಬಂದಿತ್ತು ಇಯರ್ಸ್ ಅಗೋ. ಯಾವ ರೋಬೋಟ್ ಸರ್ವೇಟ್ ಆರ್ಮಿ, ಒಂದು ರೋಬೋಟ್ಗೆ ಅದ್ರಲ್ಲಿ ಅದಾಗೆ ಥಿಂಕಿಂಗ್ ಬಂದ್ಬಿಟ್ಟಿರುತ್ತೆ. ಹೌದು. ಸೊ ಆತರ ಏನೋ ಫುಲ್ AI ಅಂದ್ರೆ ಸ್ವಲ್ಪ ಭಯಾನೂ ಇದೆ ನಮಗೆ. ಸೊ ಅದು ಬೇಸಿಕ್ಲಿ ಅದು ಏನಾಗಿದೆ ಅಂದ್ರೆ ಈ ಹೈಪ್ ಸೈಕಲ್ ಇರುತ್ತೆ ಜನರಲಿ. ಸೊ ಹೊಸ ಟೆಕ್ನಾಲಜಿ ಬಂದಾಗ ಅದಕ್ಕೆ ಫುಲ್ ಹೈಪ್ ಕೊಡ್ತಾರೆ. ಸೊ AI ಹೈಪ್ ಸೈಕಲ್ ಅಲ್ಲಿ ಈಗ ಸ್ವಲ್ಪ ಪೀಕ್ ಅಲ್ಲಿ ಇದೆ. ಸೊ ಎಸ್ಪೆಷಲಿ ಫ್ರಮ್ ಲೈಕ್ ಪಾಸ್ಟ್ ಒಂದು 3-4 years ಇಂದ ಹೈಪ್ ಅಲ್ಲಿ ಇದೆ. ಸೊ ಅದು ಎವ್ರಿ ಡೇ ಅದೇ ರೀತಿ ನ್ಯೂಸ್ ಬರ್ತವೆ, ಬಟ್ ಲೈಕ್ ಮೋಸ್ಟ್ ನ್ಯೂಸ್ ಇಸ್ ಬೇಸಿಕ್ಲಿ ಜಸ್ಟ್ ಹೈಪ್. ಸೊ ಫೇಸ್ಬುಕ್ ಇನ AI ಕಾನ್ಶಿಯಸ್ನೆಸ್ ಬಂತು, ಈಗ ಗೂಗಲ್ AI ಕಾನ್ಶಿಯಸ್ನೆಸ್ ಬಂತು. ಸೊ ಬಟ್ ಜನರಲಿ ಲೈಕ್ ಅಂಡರ್ಲೈಯಿಂಗ್ ಆಲ್ಗೊರಿದಮ್ಸ್ ನೋಡಿದ್ರೆ ಬೇಸಿಕ್ಲಿ ಏನಾಗ್ತಾ ಇದೆ ಅಂದ್ರೆ ತುಂಬಾ ಡೇಟಾ ನೋಡುತ್ತೆ, ಡೇಟಾದಲ್ಲಿ ಡಿಸ್ಟ್ರಿಬ್ಯೂಷನ್ ಅರ್ಥ ಮಾಡ್ಕೊಳುತ್ತೆ. ಸೊ ಬೇಸಿಕ್ಲಿ ಮನುಷ್ಯಂಗೆ ಈ ರೀತಿ ಪ್ರಶ್ನೆ ಕೇಳಿದ್ರೆ ಅವ್ನು ಯಾವ ರೀತಿ ಉತ್ತರ ಕೊಡ್ತಾನೆ ಅಂತದ್ದು ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಬರುತ್ತೆ. ಸೊ ಬೇಸಿಕ್ಲಿ ಒಂದು ಪ್ರಾಬಬಿಲಿಟಿ ಮಾಡೆಲ್ ಅಷ್ಟೇ. ಸೊ ಇದು ಕಂಟ್ರೋಲ್ ಸಿಸ್ಟಮ್ ವರ್ಸಸ್ AI ಇದು ಮಾತಾಡಿದಾಗ ಒಂದು ಫೈನಲ್ ಇಯರ್ ಪ್ರಾಜೆಕ್ಟ್ ನೆನಪು ಬರುತ್ತೆ. ನಾನು ಶ್ರೇಯಸ್ಸು, ಶ್ರೀಕಂಠ ಅಹಮದ್, ಪವನ್ ಅಂತ ಇದ್ವಿ. ಫೈನಲ್ ಇಯರ್ ಪ್ರಾಜೆಕ್ಟ್ ವೇವ್ ಫ್ರಂಟ್ ಅಲ್ಗೋರಿದಮ್ ಯೂಸ್ ಮಾಡ್ಕೊಂಡು ಕಲ್ಮನ್ ಫಿಲ್ಟರಿಂಗ್ ಅಪ್ಲಿಕೇಶನ್ ಹಾಕಿ ನ್ಯಾವಿಗೇಷನ್ ರೋಬೋಟ್ ಮಾಡಿದ್ವಿ. ಫೈನಲ್ ಇಯರ್ ಅಲ್ಲಿ ಅದೊಂದೇ ಏನೋ ಒಂದು ಸರಿಯಾಗಿ ಮಾಡಿದ್ ನಾವು ಕೆಲ್ಸ. ನಮ್ ಇವರು ಒಬ್ರು ಮ್ಯಾಮ್ ಇದ್ರು ಗೈಡು. ಅವರು ಡೈರೆಕ್ಟ್ ಇದಿದ್ರು ನಮ್ಗೆ MTech ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ MTech ಇತ್ತಲ್ಲ, ಅವ್ರ ಹತ್ರ ಹೋಗಿ ಅಲ್ಲಿ ಪ್ರೊಜೆಕ್ಟ್ ಮಾಡಿ ಅಂತ ಹೇಳಿದ್ರು. ಸೊ ರಿಪೋರ್ಟಿಂಗ್ ಡೈರೆಕ್ಟ್ ಇರ್ಲಿಲ್ಲ, ಫೈನಲ್ ಆಗಿ ಅವ್ರಿಗೆ ತೋರ್ಸೋದಿತ್ತು. ಸೊ ಎಲ್ಲಾ ಮಾಡಿದೀವಿ, ಎಲ್ಲ ವರ್ಕ್ ಆಗ್ತಿದೆ, ಏನೋ ಹರಸಾಹಸ ಮಾಡೋ ಕಂಪ್ಲೀಟ್ ಮಾಡಿದ್ವಿ ಪ್ರಾಜೆಕ್ಟ್. ಲಾಸ್ಟ್ ಡೆಮೋ ಇರುತ್ತಲ್ಲ, ಅಲ್ಲಿ ಹೋಗಿ ತೋರ್ಸಿದೀವಿ, ಎಕ್ಸ್ಪ್ಲೇನ್ ಎಲ್ಲಾ ಮಾಡಿದೀವಿ. ಆಮೇಲೆ ಡೆಮೋನು ಮಾಡಿದೀವಿ. ಒಂಥರ 2 ತರ ವೇರಿಯಂಟ್ ಇತ್ತು. ಒಂದು ಮೇಜ್ ಹಾಕಿ ಎಲ್ಲೆಲ್ಲ ಆಬ್ಸ್ಟೆಕಲ್ ಇರುತ್ತೋ ಅದನ್ನ ಮಿಸ್ ಮಾಡಿ ವಿದೌಟ್ ಕಲ್ಮನ್ ಅದು ಎಲ್ಲೋ ಬೇರೆ ಕಡೆ ಎಲ್ಲ ಹೋಗಿ ಕುತ್ಕೊಂಡಿರುತ್ತೆ. ಕಲ್ಮನ್ ಫಿಲ್ಟರ್ ಹಾಕ್ತಾರೆ, ಕರೆಕ್ಷನ್ ಹಾಕೊಂಡು ಅದು ಟಾರ್ಗೆಟ್ ಹೋಗುತ್ತೆ. ಆಮೇಲೆ ಡೈನಾಮಿಕ್ ಆಬ್ಸ್ಟೆಕಲ್ ಎಲ್ಲೆಲ್ಲೋ ಸುತ್ತಾಡ್ಕೊಂಡು ಹೋಗುತ್ತೆ ಲಾಸ್ಟಿಗೆ ಅಂತ ಹಂಗ್ ತೋರ್ಸಿದ್ವಿ. ಅದು ಡೆಮೋನು ಆಗಿತ್ತು. ಆಮೇಲೆ ಪ್ರೆಸೆಂಟೇಶನ್ ಅಲ್ಲಿ ಆ ಮ್ಯಾಮ್ ನೀವು ಚೆನ್ನಾಗ್ ಮಾಡಿದೀರಾ, ಒಂಚೂರ್ ಏನಾರು AI ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರೋದು, ಉಪಕಾರ ಆಗ್ಬೇಕು ಅನ್ಕೊಂಡ್ಬಿಡಿದ್ರು. ಒಂಚೂರ್ AI ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು ಅಂದ್ರು. ತಡೆಯಕ್ಕಾಗ್ಲಿಲ್ಲ ಅಲ್ಲಿ. ಅದೇ ಪ್ರಾಜೆಕ್ಟ್ ಈ ಎನ್ವೈರನ್ಮೆಂಟ್ ಅಲ್ಲಿ ಮಾಡಿದ್ರೆ ನಾವು ಅದ್ರ ಮೇಲೆ ಫಂಡಿಂಗ್ ರೇಸ್ ಮಾಡ್ಬೋದಿತ್ತು. ಆ ಲೆವೆಲ್ ಇತ್ತವ ಅಲ್ವಾ? ಆಕ್ಚುಲಿ ಹೌದು. ಈ ರೀತಿ ಜನರು ಡಿಮ್ಯಾಂಡ್ ಇರೋದಕ್ಕೆ ಇದು ಅಬ್ಯೂಸ್ ಆಗ್ತಾ ಇರೋದು ಟರ್ಮ್. ಸೊ ಈ ರೀತಿ ಡಿಮ್ಯಾಂಡ್ ಇದ್ದಾಗ ನಾವು ಹಾಕ್ತಿವಿ ನಮ್ಮ ಪ್ರೆಸೆಂಟೇಶನ್ ಅಲ್ಲಿ ಎಕ್ಸ್ಟ್ರಾ AI ಡೀಪ್ ಲರ್ನಿಂಗ್ ಅದು ಇದು. ಸೊ ಹಂಗೆ ಆಕ್ಚುಲಿ ನೀ ಹೇಳಿದ್ದು ನನಗೆ ಏನ್ ಎಕ್ಸಾಂಪಲ್ ನೆನಪಾಗ್ತದೆ. ಜನರಲಿ ಈಗ ಈವನ್ ಟೆಸ್ಲಾ ಇರ್ಲಿ, ವೇಮೋ ಇರ್ಲಿ, ಈ ಸೆಲ್ಫ್ ಡ್ರೈವಿಂಗ್ ಅನ್ನು ಜನರಲಿ AI ಪ್ರಾಜೆಕ್ಟ್ ತರ ಜನರಿಗೆ ಪೋರ್ಟ್ರೇ ಮಾಡ್ತಾರೆ. So it is AI, like a lot of it is AI, but like major portion is just pure engineering. So ನೀನೇನ್ ಕ್ಯಾಲ್ಮನ್ ಫಿಲ್ಟರ್ ಹೇಳ್ತಿದ್ಯಾ, I think like at least like 40 to 50% of the value in autonomous driving it comes from actually Kalman filter, like different versions of Kalman filter.
ಲೋಕಲೈಸ್ Update, ಮಾಡಿ ಪಾತ್ predict ಪ್ಲಾನಿಂಗ್ ಮಾಡ್ಕೊಂತ, ಮಾಡಕ್ಕೆ. ಹೌದು. ಹೌದು. ಸೊ ಸೆನ್ಸರ್ ಫ್ಯೂಷನ್ ಎಲ್ಲ ಜನರಲಿ ಡಿಫ್ರೆಂಟ್ ಹೌದು. ಫ್ಲೇವರ್ ಆಫ್ ಕ್ಯಾಲ್ಮನ್ ಫಿಲ್ಟರ್ ಯೂಸ್ ಮಾಡಿ ಜಸ್ಟ್ ಪರ್ಸೆಪ್ಷನ್ ಗೆ ಮತ್ತೆ ಪ್ರಾಬಬ್ಲಿ ನನಗೆ ಗೊತ್ತಿಲ್ಲದೆ ಇರ್ಬೋದು, ಬೇರೆ ಕಡೆ ಯೂಸ್ ಆಗ್ತಿರ್ಬೋದು, ಬಟ್ ಜನರಲ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ ಜಸ್ಟ್ ಪರ್ಸೆಪ್ಷನ್ ಗೆ ಯೂಸ್ ಮಾಡ್ತಾರೆ. ರೀಸಿಮ್ಯುಲೇಷನ್ ಯೂಸ್ ಮಾಡ್ತಾರೆ, ಲೇಬಲಿಂಗ್ ಯೂಸ್ ಮಾಡ್ತಾರೆ. ಸೊ ಹೌದು. ಈ ಸಾವಿರಾನ್ ಗಟ್ಲೆ ಇದು ವಿಡಿಯೋಸ್ ಬರುತ್ತಲ್ಲ ಸಿನಾರಿಯೋಸ್, ಆಟೋ ಲೇಬಲಿಂಗ್ ಗೆ ಉಪಯೋಗಿಸ್ತಾರೆ. ಬೇಸಿಕ್ಲಿ ಪೆಡೆಸ್ಟ್ರಿಯನ್ ಎಲ್ಲಿದ್ದಾನೆ, ರೋಡ್ ಎಲ್ಲಿದೆ, ಆ ರೀತಿ ಇದಕ್ಕೆ ಮೇಜರ್ ಆಗಿ ಯೂಸ್ ಮಾಡ್ತಾರೆ. ಬಟ್ ಎವ್ರಿಥಿಂಗ್ ಎಲ್ಸ್ ಇಸ್ ಲೈಕ್ ಕ್ಯಾಲ್ಮನ್ ಫಿಲ್ಟರ್, ಪಾತ್ ಪ್ಲಾನಿಂಗ್, ಕಂಟ್ರೋಲ್. ಸೊ ಆನ್ ದ ವೆಹಿಕಲ್ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮಿಂಗ್ ಇದೆ, ಈಕ್ವೇಶನ್ಸ್ ಬೇಸ್ಡ್ ಇರುತ್ತೆ. ಆಮೇಲೆ ಪೋಸ್ಟ್ ಪ್ರೊಸೆಸಿಂಗ್, ಆತರ ಸಿಮ್ಯುಲೇಷನ್, ರೀಸಿಮ್ಯುಲೇಷನ್, ಆ ತರದ್ದೆಲ್ಲ ಈಗ ಸದ್ಯಕ್ಕಂತೂ ಹಂಗಿದೆ, ನೋಡ್ಬೇಕು. ಅದೆಲ್ಲ ಸರಿ. ಇವಾಗ ಬರ್ತಾ ಇದೆ ಸೆಲ್ಫ್ ಡ್ರೈವಿಂಗ್, ಹೆಂಗೆ ಇವಾಗ ಏನಂದೆ ಮಚ್ಚ? ಸೆಲ್ಫ್ ಡ್ರೈವಿಂಗ್ ಈಗ ಬರ್ತಾ ಇದೆಯಾ ಇಲ್ವಾ ಅಂತಂದೆ. ಅವೆಲ್ಲ ಓಕೆ. ಇವಾಗ ಯಾವಾಗ ರೋಡ್ಗೆ ಬೆನ್ಮೋ ಅದು ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ದೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸುದ್ದಿ. ಫೀನಿಕ್ಸ್ ಅಂತ ಇದೆಯಲ್ಲ, ಅಲ್ಲೂ ಇದೆ. ಹೌದು, ಅದು ಫೀನಿಕ್ಸ್ ಐ ಥಿಂಕ್ ಇಸ್ ವೇಮೋ. ಐ ಥಿಂಕ್ ಸ್ಯಾನ್ ಫ್ರಾನ್ಸಿಸ್ಕೋ ಇಸ್ ಪ್ರಾಬ್ಲಿ ಕ್ರೂಸ್ ಅನ್ಸುತ್ತೆ. ಕ್ರೂಸ್ ಅಲ್ಲಿ ಇದೆ, ಕ್ರೂಸ್ ಇದೆ, ಕ್ರೂಸ್. ಹೌದು ಹೌದು ಹೌದು. ಸೊ ನಂದು ಓನ್ ಪರ್ಸನಲ್ ಪರ್ಸ್ಪೆಕ್ಟಿವ್ ಇದರಲ್ಲಿ ಸ್ವಲ್ಪ ಸಿನಿಕಲ್ ಇದೆ. ಸೊ ಐ ಬಿಲೀವ್ ಲೈಕ್ ಫುಲ್ ಸೆಲ್ಫ್ ಡ್ರೈವಿಂಗ್, ಫುಲ್ ಅರ್ಬನ್ ಸೆಲ್ಫ್ ಡ್ರೈವಿಂಗ್ ಏನು ಹೇಳ್ತಾರೆ, ನನಗೆ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಐ ಡೋಂಟ್ ಸಿ ಇಟ್ ಹ್ಯಾಪನಿಂಗ್ ಅಟ್ ಲೀಸ್ಟ್ ಇನ್ ನೆಕ್ಸ್ಟ್ ಫ್ಯೂ ಇಯರ್ಸ್. ಸೊ ಬಟ್ ಆಫ್ ಕೋರ್ಸ್ ಇಟ್ಸ್ ಮೀ ವರ್ಸಸ್ ಎಲಾನ್ ಮಸ್ಕ್. ಸೊ ಆಬ್ವಿಯಸ್ಲಿ ಜನ ಎಲಾನ್ ಮಸ್ಕ್ ಅನ್ನ ಜಾಸ್ತಿ ಸೀರಿಯಸ್ ಆಗಿ ತಗೋತಾರೆ. ಬಟ್ ಲೈಕ್ ಈವನ್ ದೇರ್ ಕೆಲವು AI ಸೈಂಟಿಸ್ಟ್ ಇದ್ದಾರೆ, ಲೈಕ್ ಸ್ಟುವರ್ಟ್ ರಸೆಲ್, ಒನ್ ಆಫ್ ದ ಬಿಗ್ಗೆಸ್ಟ್ ನೇಮ್. ಸೊ ಅವ್ರ ಪರ್ಸ್ಪೆಕ್ಟಿವ್ ಎಲ್ಲ ಕೇಳಿದಾಗ ಲೈಕ್ ಇಟ್ ಸೀಮ್ಸ್ ಮೋರ್ ರೀಸನಬಲ್. ಲೈಕ್ ಯಾಕೆ ಸೆಲ್ಫ್ ಡ್ರೈವಿಂಗ್ ಪ್ರಾಬಬ್ಲಿ ಸದ್ಯದಲ್ಲಿ ಆಗಲ್ಲ, ಕೆಲವು ಎಕ್ಸಾಂಪಲ್ಸ್ ಕೊಡ್ಬೋದು. ಸೊ ಒನ್ ಆಫ್ ದ ಎಕ್ಸಾಂಪಲ್ಸ್ ಲೈಕ್ ವಿಚ್ ಐ ಫೈಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ, ಇಂಡಿಯಾದಲ್ಲಿ ಸ್ವಲ್ಪ ಇದು ಹೇಳೋದ್ ಕಮ್ಮಿ, ಬಟ್ ಅಟ್ ಲೀಸ್ಟ್ ಇಲ್ಲಿ US ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಜನರಲ್ ನಾವ್ ಇಂಡಿಯಾದಲ್ಲಿ ಏನೋ ಅಸ್ಯೂಮ್ ಮಾಡ್ಕೋತೀವಿ, ಕಾರ್ ಮುಂದೆ ಹೋಗುತ್ತೆ ಆಮೇಲೆ ನಾನ್ ಕ್ರಾಸ್ ಮಾಡ್ತೀನಿ ಅಂತ ಅನ್ಕೋತೀವಿ. ಇಲ್ಲಾಂದ್ರೆ ಕೈ ತೋರಿಸ್ತೀವಿ. ಲೈಕ್ ನಮ್ದಲ್ಲಿ ಜನರಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ನನಗ್ ಅನ್ಸುತ್ತೆ ಇಂಡಿಯಾದಲ್ಲಿ. ಸೊ ಟ್ರಕ್ ಕಾರ್ ಇದ್ರೆ ಟ್ರಕ್ ಮುಂದೆ ಹೋಗುತ್ತೆ, ಆಮೇಲೆ ಕಾರ್ ಹೋಗುತ್ತೆ. ಕಾರು ನಾವಿದ್ರೆ ನಾವ್ ಮುಂದೆ ಹೋಗ್ತೀವಿ, ಆಮೇಲೆ ಕಾರ್ ಹೋಗುತ್ತೆ. ಇಲ್ಲಿ US ಅಲ್ಲಿ ಹೆಂಗೆ ಅಂದ್ರೆ ಜನರಲಿ ಕಾರ್ ನಿಲ್ಲಿಸ್ತಾನೆ, ಎಷ್ಟೇ ಅವ್ನು ಅರ್ಜೆಂಟ್ ಅಲ್ಲಿ ಇದ್ರು, ಪೆಡೆಸ್ಟ್ರಿಯನ್ ಇದಾನೆ ಅಂದ್ರೆ ಅವ್ನು ನಿಲ್ಲಿಸ್ತಾನೆ ಕಾರ್. ಸೊ ನಮ್ದೊಂದು ಲೈಕ್ ಸಟಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಲೈಕ್ ನಾವು ಈಗ ಫಾರ್ ಎಕ್ಸಾಂಪಲ್ ನಾನು ಬರ್ತಾ ಇದೀನಿ, ಪೆಡೆಸ್ಟ್ರಿಯನ್ ಕಾರ್ ಬರ್ತಾ ಇದೆ, ನಾನು ಕಾರ್ ಡ್ರೈವರ್ ನ ನೋಡಿದೆ ಅಂದ್ರೆ ವಿತೌಟ್ ಸೇಯಿಂಗ್ ಎನಿಥಿಂಗ್, ಲೈಕ್ ದೇರ್ ಇಸ್ ಅ ಟ್ಯಾಸಿಟ್ ಕಮ್ಯುನಿಕೇಶನ್ ಅಲ್ವಾ? ಸೊ ಅವನೇನು ಅರ್ಥ ಮಾಡ್ಕೋತಾನೆ, ನಾವೇನೋ ಅರ್ಥ ಮಾಡ್ಕೋತೀವಿ, ಇವ್ನ್ ಮುಂದೆ ಹೋಗ್ತಾನೆ ಅಂತ ಅವನಿಗೆ ಗೊತ್ತಾಗುತ್ತೆ. ಸೊ ಈ ಪೆಡೆಸ್ಟ್ರಿಯನ್ ಮಾಡ್ಲಿಂಗು, ಈ ಏನ್ ಸಟಲ್ ಕಮ್ಯುನಿಕೇಶನ್ಸ್ ಎಲ್ಲ ಇದೆ, ಅದನ್ನೆಲ್ಲ ಎನ್ಕೋಡ್ ಮಾಡೋದ್ ಕಷ್ಟ ಇದೆ. ಲೈಕ್ ನಾವ್ ಅನ್ಕೋಬಹುದು ಲೈಕ್ ದಿಸ್ ಇಸ್ ಲೈಕ್ ವೆರಿ ಸ್ಮಾಲ್ ರೀಸನ್ ಅಂತ, ಬಟ್ ಇದು ಮೇ ಬಿ ಕಾಸಸ್ 1 in 1,000 accidents, but 1 in 1,000 accidents means 1 in 1,000 deaths also. So the cost of failure is so high that you have to be really, really, really good, better than human beings, or at least equal to human beings, which is hard. So ಇಲ್ಲಿ ಕಾಸ್ಟ್ ಆಫ್ ಫೇಲ್ಯೂರ್ ತುಂಬಾ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಮತ್ತೆ ಈಗಿನ ಅಡಾ ಸಿಸ್ಟಮ್ಸ್ ಆರ್ ಮೋರ್ ದೆನ್ ಕೇಪಬಲ್, ಆರ್ ಮೋರ್ ದೆನ್ ಇನಫ್ ಫಾರ್ ಅ ಗುಡ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್. ಪೆಡೆಸ್ಟ್ರಿಯನ್ ಪ್ರೊಟೆಕ್ಷನ್ ಇದೆ, ಆಮೇಲೆ ನಿಮ್ದು ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ, ಲೇನ್ ಕೀಪಿಂಗ್ ಇದೆ, ಈ ತರದೆಲ್ಲ ಸುಮಾರು ಅಪ್ಲಿಕೇಶನ್ಸ್. AI ಇದೆಲ್ಲ ಏನು ಬೇಕಾಗಲ್ಲ. ಈಗಿನ 5 ಆಟೋನಮಿ ಲೆವೆಲ್ಸ್ ಅಂತ ಇದೆ, ಅದರಲ್ಲಿ 3 ತನಕ ಹೋಗ್ಬೋದು. ಈ ತರದ್ ಏನು ಬೇಕಾಗಲ್ಲ. ಸೊ ಆಕ್ಚುಲಿ ಮುಂದೆ ಹೋಗ್ಬೋದು ಅನ್ಸತ್ತೆ. ಸೊ ಸದ್ಯಕ್ಕೆ ನಿನ್ ವ್ಯೂ ಪಾಸಿಟಿವ್ ಇದೆಯಾ? ಲೈಕ್ ಯು ಸಿ ಇಟ್ ಹ್ಯಾಪನಿಂಗ್ ಸೂನ್? ಸೆಮಿ ಆಟೋನಮಸ್ ಆರ್ ಅಡಾಸ್ ಈ ಪುಷ್ ಮಾಡಕ್ ನೋಡ್ತಿದ್ದಾರೆ ಎಲ್ಲ ಕಾರ್ ಕಂಪನೀಸ್ ಈ ಆಟೋನಮಸ್ ಗಿಂತ. ಯಾಕಂದ್ರೆ ಲಯಬಿಲಿಟೀಸ್ ಜಾಸ್ತಿ ಇದೆ ಬೇರೆ ಇದ್ರಲ್ಲಿ, ತುಂಬಾ ಲಯಬಿಲಿಟೀಸ್ ಬರುತ್ತೆ. Yeah, that actually makes more sense. Actually, ADA is like, like it makes more logical sense to me also. But full self driving ಸ್ವಲ್ಪ, ಅದು ಫುಲ್ ಅರ್ಬನ್ ಸೆಲ್ಫ್ ಡ್ರೈವಿಂಗ್ ಸ್ವಲ್ಪ ನನಗೆ ಇಲ್ಲ ಅಂದ್ರೆ ಪೂರ್ತಿ ಲೊಕೇಶನ್ ಮ್ಯಾಪಿಂಗ್ ಆ ತರದೆಲ್ಲ ಮಾಡ್ಕೊಂಡು ಏನೋ ಒಂದು, ಈಗ ಹೆಂಗೆ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಮಾಡ್ತಿದಾರೋ, ಫಿನಿಕ್ಸ್ ಅಲ್ಲಿ ಹೆಂಗ್ ಮಾಡ್ತಿದಾರೋ, ಆ ತರ ಇಂಡಿವಿಜುವಲ್ ಸೊಲ್ಯೂಷನ್ಸ್ ಇರುತ್ತೆ. ಫುಲ್ ಸೊಲ್ಯೂಷನ್ ಇರಲ್ಲ.
ಈವನ್ ನನ್ಗೆ ಇಡೀ ಸ್ಯಾನ್ ಫ್ರಾನ್ಸಿಸ್ಕೋನ ಕಂಪ್ಲೀಟ್ ಆಗಿ ಮ್ಯಾಪ್ ಮಾಡಿ ಎಲ್ಲ ಟ್ರ್ಯಾಕ್ ಮಾಡಿದ್ರು ಲೈಕ್ ಇವನ್ ಲೈಕ್ ನನ್ಗೆ ನಂದು ಮೇನ್ ಪ್ರಾಬ್ಲಮ್ ಏನು ಅಂದ್ರೆ ಅದೇ ಕಾಸ್ಟ್ ಆಫ್ ಫೇಶಿಯಲ್ ತುಂಬಾ ಜಾಸ್ತಿ ಇರೋದ್ರಿಂದ ಲೈಕ್ ಇವನ್ ಸ್ಮಾಲ್ ಅನ್ಸರ್ಟನಿಟಿ ಸಮ್ವೇರ್ ಕ್ಯಾನ್ ಲೀಡ್ ಟು ಒನ್ ಡೆತ್ ಅಂದ್ರೆ ಇಟ್ಸ್ ಟೂ ಬಿಗ್ ಪ್ರೈಸ್ ಟು ಪೇ ಅಂತ ನನ್ನ ಅನಿಸಿಕೆ. ಬಟ್ ಯು ಎಸ್ ಅಲ್ಲಿ ಒನ್ ಟ್ರೆಂಡ್ ನಾನು ಅಟ್ ಲೀಸ್ಟ್ ಸೆಲ್ಫ್ ಡ್ರೈವಿಂಗ್ ಕಂಪ್ನೀಸ್ ಅಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ ಜನರಲಿ ತುಂಬಾ ಕಂಪ್ನೀಸ್ ಪಿವಟ್ ಮಾಡ್ತಾ ಇದಾರೆ. ಲೈಕ್ ಫುಲ್ ಅರ್ಬನ್ ಸೆಲ್ಫ್ ಡ್ರೈವಿಂಗ್ ಇಂದ ಹೈವೇ ಡ್ರೈವಿಂಗ್ ಗೆ ಪಿವಟ್ ಮಾಡ್ತಿದ್ದಾರೆ. ಮತ್ತೆ ಕಮರ್ಷಿಯಲ್ ಅಲ್ಲೂ ತುಂಬಾ ಆಪ್ಷನ್, ಇದು ಕಮರ್ಷಿಯಲ್ ತುಂಬಾ ಆಪ್ಷನ್ಸ್ ಇದೆ ಅಲ್ಲಿ. ಟ್ರಕ್ಕಿಂಗ್, ಲಾಂಗ್ ಹಾಲ್ ಟ್ರಕ್ಕಿಂಗ್ ಇರ್ಲಿ ಅಥವಾ ಹಿಂಗೆ ಫ್ಲೀಟ್ ಮ್ಯಾನೇಜ್ಮೆಂಟ್ ಈ ತರದ್ದೆಲ್ಲ ಜಾಸ್ತಿ ಆಪ್ಷನ್ಸ್ ಇದೆ. ಮತ್ತು ಅಲ್ಲಿ ಮೇಕ್ ಸೆನ್ಸ್ ರಾದರ್ ದೆನ್ ಪ್ಯಾಸೆಂಜರ್ ಕಾರ್ಸ್. ನಿಜ ನಿಜ ನಿಜ. ಮತ್ತೊಂದು ಇನ್ನೊಂದು ಟ್ರೆಂಡ್ಸ್ ಏನಂದ್ರೆ ಜನರಲಿ ಕಂಪ್ನಿ ಇದಲ್ಲಿರೋ ಎಂಪ್ಲಾಯೀಸ್ ಬಿಟ್ಟು ಹೋಗ್ಬಿಟ್ಟು ದೇ ಸ್ಟಾರ್ಟ್ ಕಂಪ್ನೀಸ್ ವೇರ್ ದೇ ಆರ್ ಅಪ್ಲೈಂಗ್ ದ ಸೇಮ್ ಟೆಕ್ನಾಲಜಿ ಟು ಸಾಲ್ವ್ ಸಮ್ ಅದರ್ ಪ್ರಾಬ್ಲಮ್. ಲೈಕ್ ಏರ್ಪೋರ್ಟ್ ಅಲ್ಲಿ ಲಗೇಜ್ ಮೂವ್ಮೆಂಟ್, ಆಮೇಲೆ ಜನರಲಿ ಇದೇ ಟೆಕ್ ಅನ್ನ ಸ್ವಲ್ಪ ಡೌನ್ ಗ್ರೇಡ್ ಮಾಡ್ಬಿಟ್ಟು ವೇರ್ ಹೌಸ್ ಮ್ಯಾನೇಜ್ಮೆಂಟ್, ಮೈನಿಂಗ್ ಅಪ್ಲಿಕೇಶನ್ಸ್ ಈ ತರ. ಮೈನಿಂಗ್ ರೀಸೆಂಟ್ ಆಗಿ ತುಂಬಾ ಮೈನಿಂಗ್ ಅಪ್ಲಿಕೇಶನ್ಸ್ ಅಲ್ಲಿ. ಸೊ ದಟ್ ಸೀಮ್ಸ್ ಮೋರ್ ಲಾಜಿಕಲ್ ಟು ಮೀ. ಬಟ್ ಏನಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ ಇಟ್ ಈಸ್ ಅ ಗುಡ್ ಥಿಂಗ್. ಲೈಕ್ ಎ ತರನೇ ಆಟೋನಮಸ್ ಡ್ರೈವಿಂಗ್ ಇಸ್ ಆಲ್ಸೋ ಬಬಲ್ ಥ್ಯಾಂಕ್ಸ್ ಟು ಎಲಾನ್ ಮಸ್ಕ್. ಸರ್ ಇಲಾನ್ ಪಂಪ್ ಮಾಡಿದ್ದಾರೆ ಅಲ್ಲಿ. ಹೌದು, ಇಲಾನ್ ಪ್ರತಿ 2 ವರ್ಷ ಬಂದ್ಬಿಟ್ಟು ಇಟ್ ವಿಲ್ ಹ್ಯಾಪನ್ 2 years, ಇಟ್ ವಿಲ್ ಹ್ಯಾಪನ್ 2 years ಅಂತ ಇವಾಗ ಆಗ್ಲೇ 7 ವರ್ಷ ಆಯ್ತು. ನಿಜ ನಿಜ. ಸೊ ಏನಾಗಿದೆ ಅಂದ್ರೆ ತುಂಬಾ ಸಿ ಮನಿ ಫ್ಲೋ ಆಗಿದೆ. ಸೊ ಅದು ಇಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ರೊಬೋಟಿಕ್ಸ್ ಬಿಕಾಸ್ ಒಂಥರ ಟೆಕ್ನಾಲಜಿ ಮೆಚೂರ್ ಆಗ್ಬಿಡ್ತು. ನ್ಯಾವಿಗೇಷನ್ ಟೆಕ್ನಾಲಜಿ ಆಲ್ಮೋಸ್ಟ್ ಮೆಚೂರ್ ಆಗ್ಬಿಡ್ತು ಅಲ್ಲಿ. ಏನು ಸ್ಲಾಮ್ ಅಂದ್ರೆ ಸೈಮಲ್ಟೇನಿಯಸ್ ಲೋಕಲೈಸೇಷನ್, ಮ್ಯಾಪಿಂಗ್, ಆಮೇಲೆ ಪಾತ್ ಪ್ಲಾನಿಂಗ್, ಆಮೇಲೆ ಕಂಟ್ರೋಲ್, ಇದನ್ನೆಲ್ಲ ಇಂಟಿಗ್ರೇಟ್ ಮಾಡಿ ಅದಕ್ಕೆ ಪರ್ಸೆಪ್ಷನ್ ಸ್ಟ್ಯಾಕ್ ಕಾರ್ಡ್, ಏನ್ ನ್ಯಾವಿಗೇಷನ್ಗೆ ಏನೊಂದು ರೊಬೋಟಿಕ್ ಸ್ಟ್ಯಾಕ್ ಇರ್ಬೇಕು ಒಂಥರ ಜಸ್ಟ್ ಬಿಕಾಸ್ ಆಫ್ ದ ಮನಿ ಅಲ್ಲ ಫುಲ್ ಮೆಚೂರ್ ಆಗಿದೆ. ಸೊ ಇದು ಈ ಟೆಕ್ನಾಲಜಿ ಮುಂದೆ ತುಂಬಾ ಕಡೆ ಯೂಸ್ ಆಗುತ್ತೆ. ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ತುಂಬಾ ಒಳ್ಳೇದಾಯ್ತು. ಬಟ್ ಯಾ ಕ್ರಾಶ್ ಇಸ್ ಪ್ರಾಬಬ್ಲಿ ಕಮಿಂಗ್ ಅಂತ ಅನ್ಸುತ್ತೆ. ಓಕೆ, ಆಟೋನೋಮಸ್ ಇಂದ ಮುಂದೆ ಸರ್ ಇಲ್ಲೊಂದು ಇನ್ನೊಂದು ಕಂಪ್ನಿ ಹೋಗೋಣ, ನ್ಯೂರಾಲಿಂಕ್. ಇಲ್ಲಿ ಏನ್ ಮಾಡಕ್ ಹೊರಟಿದ್ದಾರೆ ಸರ್ ಇಲ್ಲಾನು? ನ್ಯೂರಾಲಿಂಕ್ ಬಗ್ಗೆ ನನಗೆ ಆಕ್ಚುಲಿ ಜಾಸ್ತಿ ನಾಲೆಡ್ಜ್ ಇಲ್ಲ. ಬಟ್ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಬೇಸಿಕ್ಲಿ ಆ ಟೆಕ್ನಾಲಜಿ ಇನ್ನೂ ತುಂಬಾ ಇನ್ಫ್ಯಾನ್ಸಿಲ್ ಇದೆ. ಲೈಕ್ ಇಟ್ ಈಸ್ ಸಮಥಿಂಗ್ ವೆರಿ ಇನ್ನು ಅಂದ್ರೆ ಅವ್ರದ್ದು ಡೆಮೋ ನೋಡಿದ್ರೆ ಲೈಕ್ ಬ್ರೈನ್ ಇನ ಸಿಗ್ನಲ್ಸ್ ಅರ್ಥ ಮಾಡ್ಕೊಂಡು ಅದ್ರ ಮೇಲ್ಗಡೆ ಜಸ್ಟ್ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಗೋಸ್ ಕಟ್ಬಿಟ್ಟು ದೇ ಆರ್ ಟ್ರೈಂಗ್ ಟು ಎಕ್ಸ್ಟ್ರಾಕ್ಟ್ ಸಮ್ ಇನ್ಫಾರ್ಮೇಶನ್ ವೆರಿ ಲೋ ಲೆವೆಲ್ ಇನ್ಫಾರ್ಮೇಶನ್ ಔಟ್ ಆಫ್ ಇಟ್. ಸೊ ನೋಡಿದ್ರೆ ಇಟ್ ಈಸ್ ಇಂಪ್ರೆಸಿವ್. ಆಕ್ಚುಲಿ ಇದೇ ರೀತಿ ಕಂಪ್ನೀಸ್ ನ್ಯೂರಾಲಿಂಕ್ ಗಿಂತ ಮುಂಚೆನೂ ಇದ್ವು. ದೇರ್ ವರ್ ಮೋರ್ ಅದರ್ ಕಂಪ್ನೀಸ್ ಹೂ ಆರ್ ಡೂಯಿಂಗ್ ರಿಸರ್ಚ್ ಹಿಯರ್. ಸೊ ಏನಂದ್ರೆ ಎಲಾನ್ ಮಸ್ಕಿನ ಅದೇನು ಪಬ್ಲಿಕ್ ಪರ್ಸೋನಾ ಇದೆ, ಅದರಿಂದ ಈಗ ಅಟೆನ್ಷನ್ ಸ್ವಲ್ಪ ಇತ್ಲಾಗ್ ಬಂದಿದೆ ಅಷ್ಟೇ. ಮನಿ ಮ್ಯಾಗ್ನೆಟ್ ಇದಾರೆ, ಮನಿ ಮ್ಯಾಗ್ನೆಟ್ ಇದಾರೆ. ಹೌದು. ಸೊ ಹೌದು. ಸೊ ನನ್ ಪರ್ಸ್ಪೆಕ್ಟಿವ್ ಏನಂದ್ರೆ ಇನ್ನು ಟೆಕ್ನಾಲಜಿ ತುಂಬಾ ಇನ್ಫ್ಲುಯೆನ್ಸಿಲ್ ಇದೆ. ಎನಿ ಯೂಸ್ಫುಲ್ ಪ್ರಾಡಕ್ಟ್ ಔಟ್ ಆಫ್ ಇಟ್ ಪ್ರಾಬಬ್ಲಿ ಇಸ್ ಅಟ್ ಲೀಸ್ಟ್ ಅ ಫ್ಯೂ ಇಯರ್ಸ್ ಅವೇ. ತಲೆಗೆ ಚಿಪ್ ಹಾಕ್ಬಿಟ್ಟು ಎಲ್ಲರನ್ನು ಕಂಟ್ರೋಲ್ ಮಾಡೋದು ನಾವೆಲ್ಲ ಅದೆಲ್ಲ ಬಹಳ ದೂರ ಇದೆ. ಇದನ್ನ ನೋಡಿದ್ರೆ ನಂಗೆ 2000 2001 ಆ ಟೈಮಲ್ಲಿ ಈ ಕ್ಲೋನಿಂಗ್ ಟೆಕ್ನಾಲಜಿ ಇತ್ತಲ್ಲ, ಅದ್ ನೆನಪಿಗೆ ಬರುತ್ತೆ. ಅದ್ ಆಮೇಲೆ ಏನಾಯ್ತು ಏನ್ ಕತೆ? ಅವಾಗ ಒಂದ್ ಕ್ಲೋನ್, ಅದು ಶೀಪ್ ಕ್ಲೋನ್ ಮಾಡಿದ್ರು, ಅದ್ರ ಹೆಸರು ಡಾಲಿ ಅಂತ ಏನಾಯ್ತು. ಆಮೇಲೆ ಅದ್ ಏನಾಯ್ತು ಕತೆ? ಅದ್ ಕಾನ್ಸ್ಪಿರಸಿ ಥಿಯರೀಸ್ ಏನಾದ್ರು ಇದೆಯಾ? ಜನ ಜಾಸ್ತಿ ಅದರಿಂದಾನೇ ಆಗ್ತಿದಾರ? ಕ್ಲೋಸ್ ಮಾಡ್ಬಿಟ್ರು ಅದನ್ನ. ಅದು ಪ್ರಾಬಬ್ಲಿ ಇದು ಯು ಎಸ್ ಅಲ್ಲಿ ಈ ಬಯೋ ರಿಲೇಟೆಡ್ ರಿಸರ್ಚ್ ಮೇಲೆ ಸಿಕ್ಕಾಪಟ್ಟೆ ರೆಗ್ಯುಲೇಷನ್ ಇರೋದ್ರಿಂದ ಪ್ರಾಬಬ್ಲಿ ಮೇಜರ್ ಡ್ರಾಬ್ಯಾಕ್ ಅಲ್ಲಿದೆ. ಬಟ್ ಚೈನಾದಲ್ಲಿ ಸ್ವಲ್ಪ ಫ್ರೀ ಇರೋದ್ರಿಂದ ಮೋಸ್ಟ್ಲಿ ಏನಾದ್ರು ಡೆವಲಪ್ಮೆಂಟ್ ಆಗಿದೆ ಚೈನಾದಲ್ಲಿ ಆಗಿರೋ ಚಾನ್ಸಸ್ ಜಾಸ್ತಿ ಅಂತ ಅನ್ಕೋತೀನಿ. ಚೈನಾ ಪಾಪ್ಯುಲೇಷನ್ ಸ್ವಲ್ಪ 2000 ಆದ್ಮೇಲೆ ಸ್ವಲ್ಪ ಸ್ಟಾಟಿಸ್ಟಿಕ್ಸ್ ನೋಡ್ಬೇಕು ಅವ್ರದ್ದು. ಆಮೇಲೆ ಸ್ಯಾಚುರೇಟ್ ಆಗಿದೆ ಅನ್ಸುತ್ತೆ, ಪಾಪ್ಯುಲೇಷನ್ ಸ್ಯಾಚುರೇಟ್ ಆಗಿ ಸ್ಟಾರ್ಟ್ ಆಗಿದೆ ಮೋಸ್ಟ್ಲಿ ಚೈನಾದವ್ರು. ಮತ್ತೆ ಈಗ 2 child ಪಾಲಿಸಿ ತರ್ತಾ ಇದಾರೆ, ಅದ್ರ ಬದಲು ಇದನ್ನೇ ಮಾಡ್ಬೋದು ಅವರು. ನ್ಯೂರಾಲಿಂಕ್ ಹಂಗೆ ಏನಾರು ಆಗ್ಬೋದು ಅಂತ ಅನ್ಸುತ್ತೆ, ನೋಡೋಣ. ಚಾನ್ಸಸ್ ಇದೆ, ಆಕ್ಚುಲಿ ಚಾನ್ಸಸ್ ಇದೆ. ಯುಎಸ್ ಅಲ್ಲಿ ರೆಗ್ಯುಲೇಷನ್ ಸ್ವಲ್ಪ ಜಾಸ್ತಿ ಸ್ಟ್ರಿಂಜೆಂಟ್ ಇದೆ ಬಯೋ ರಿಲೇಟೆಡ್ ಬಂದಾಗ. ಸೊ
ಚಾನ್ಸಸ್ ಇದೆ ಆಕ್ಚುಲಿ. ಐದರ್ ದೇ ಹ್ಯಾವ್ ಟು ಚೇಂಜ್ ದ ರೆಗ್ಯುಲೇಷನ್ ಆರ್ ಪ್ರಾಬಬ್ಲಿ ಸ್ಯಾಚುರೇಟ್ ಆಗ್ಬೋದು. ನಿನ್ ಪರ್ಸನಲ್ ವ್ಯೂ ಏನಿದೆ? ಶುಡ್ಲಿ ರೆಗ್ಯುಲೇಷನ್ ಬಿ ಮೋರ್ ಓಪನ್ ಅಥವಾ ರಿಸ್ಕಿ ಅನ್ಸುತ್ತಾ ಅದ್ರ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದು? ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ತುಂಬಾ ಮೆಡಿಕಲ್ ಅಪ್ಲಿಕೇಶನ್ಸ್ ತುಂಬಾ ಇದೆ. So ನನಗೇನ್ ಅನ್ಸುತ್ತೆ ಅಂದ್ರೆ, ನೋ ಮ್ಯಾಟರ್ ನೀನ್ ಏನ್ ಮಾಡ್ತೀಯಾ, ಯು ವೋಂಟ್ ಬಿ ಏಬಲ್ ಟು ಸ್ಟಾಪ್ ದ ನ್ಯಾಚುರಲ್ ಫ್ಲೋ, ವೆದರ್ ಇಟ್ ಇಸ್ ಟೆಕ್ನಾಲಜಿ ಆರ್ ವೆದರ್ ಇಟ್ ಇಸ್ ಸಮ್ ಸೋಶಿಯೋ ಎಕನಾಮಿಕ್ ರೀಸನ್ಸ್ ಇರ್ಬೋದು, ಏನೇ ಇರ್ಬೋದು. ಸೊ ನ್ಯಾಚುರಲ್ ಫ್ಲೋ ನನ್ ತಡೆಯಕ್ ಆಗಲ್ಲ. ಸೊ ಈಗ ನಾನು ರೆಗ್ಯುಲೇಷನ್ ಹಾಕ್ತೆ ಅಂದ್ರೆ ಅದ್ರ ಸೈಡ್ ಎಫೆಕ್ಟ್ಸ್ ಬೇರೆದಿರುತ್ತೆ. ಲೈಕ್ ಪ್ರಾಬಬ್ಲಿ ಸೀಕ್ರೆಟಿವ್ ಲ್ಯಾಬ್ಸ್ ಓಪನ್ ಆಗ್ತವೆ, ಇಲ್ಲ ಟೆಕ್ನಾಲಜಿ ಬೇರೆ ದೇಶಕ್ಕೆ ಆಫ್ಲೋಡ್ ಆಗುತ್ತೆ, ಅವರು ಜನರಲಿ ಅವರಿಗೆ ಎಡ್ಜ್ ಸಿಗುತ್ತೆ. ಸೊ ವೆದರ್ ಚೈನಾ ಇಸ್ ಅ ರಿಲಯಬಲ್ ಏನು ಇಂಥ ಟೆಕ್ನಾಲಜಿನ ಇಟ್ಕೊಳಕ್ಕೆ, ವೆದರ್ ಈಸ್ ಅ ರೆಸ್ಪಾನ್ಸಿಬಲ್ ಕಂಟ್ರಿ ಅನ್ನೋದು ಇಟ್ಸ್ ಅ ಕ್ವೆಶ್ಚನ್ ಮಾರ್ಕ್. ಐ ಪರ್ಸನಲಿ ಡೋಂಟ್ ಥಿಂಕ್ ಸೊ. ಸೊ ನನಗೆ ಅನ್ಸುತ್ತೆ, ಏನ್ ಟೆಕ್ನಾಲಜಿ ಯಾವ ರೀತಿ ಹೋಗ್ತಾ ಇದೆ, ಹೋಗಕ್ ಬಿಡ್ಬೇಕು. ಅಫ್ಕೋರ್ಸ್ ರೆಗ್ಯುಲೇಷನ್ಸ್ ಇರಬೇಕು, ಬಟ್ ದ ರೆಗ್ಯುಲೇಷನ್ ಶುಡ್ ಬಿ ಸಚ್ ದಟ್ ಡೆವಲಪ್ ಆದ್ಮೇಲೆ ಅದು ಯೂಸೇಜ್ ಮೇಲೆ ರೆಗ್ಯುಲೇಷನ್ಸ್ ಇಡೋದು ಬೆಟರ್. ಬಟ್ ಡೆವಲಪ್ಮೆಂಟ್ ಅನ್ನ ತಡೆಯುವಂತ ರೆಗ್ಯುಲೇಷನ್ಸ್ ಇಸ್ ಪ್ರಾಬಬ್ಲಿ ನಾಟ್ ಅ ಗುಡ್ ಐಡಿಯಾ. ಶ್ರವಣ್, ಇನ್ನೊಂದು, ಈಗ AI ಈ ಟೆಕ್ನಾಲಜೀಸ್ ಎಲ್ಲ ಎಕ್ಸ್ಪೋನೆನ್ಷಿಯಲಿ ಗ್ರೋ ಆಗಿದ್ದು ಹಾರ್ಡ್ವೇರ್ ಗೆ ಅಟ್ರಿಬ್ಯೂಟ್ ಮಾಡ್ಬೋದು. ಅದರದ್ದು ಕಾಂಪಿಟೇಷನ್ ಇದಾಗ್ಲಿ, ಆ ತರದ್ದು ಮೂರ್ಸ್ ಲಾ ಇದರಿಂದ ಅದಕ್ಕೆ ಅಟ್ರಿಬ್ಯೂಟ್ ಮಾಡ್ಬೋದು ನಾವು. ಈಗ ನೆಕ್ಸ್ಟ್ ಫೇಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ಹಾರ್ಡ್ವೇರ್ ಎಂಬೆಡೆಡ್ ಈ ತರದ್ ಏನಾದ್ರು ಇದೆಯಾ? ಆಕ್ಚುಲಿ ಇದ್ರ ಬಗ್ಗೆ ನಂಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇಲ್ಲ, ಬಟ್ ವಾಟ್ ಎವರ್ ಲಿಟಲ್ ಐ ನೋ, ಅದರಲ್ಲಿ ಕೆಲವು ಲೈಕ್ ಈಗ ಕರೆಂಟ್ ಹಾರ್ಡ್ವೇರ್ ಆಕ್ಸಿಲರೇಷನ್ ಬೇಸಿಕ್ಲಿ ಎಲ್ಲಾ AI ಸಿಸ್ಟಮ್ಸ್ GPU ಮೇಲೆ ಡಿಪೆಂಡ್ ಆಗುತ್ತೆ. ಸೊ GPU ಅಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್. ಸೊ AI ಜನರಲಿ ಆಲ್ಗೊರಿದಮ್ಸ್ ಎಲ್ಲ ನೋಡಿದ್ರೆ ಬೇಸಿಕ್ಲಿ ಏನಂದ್ರೆ, ಸಿಮಿಲರ್ ಟೈಪ್ ಆಫ್ ಕಂಪ್ಯೂಟೇಷನ್ ಅನ್ನ ತುಂಬಾ ಜಾಸ್ತಿ ಮಾಡಬೇಕು. ಸೊ ಬೇಸಿಕ್ಲಿ ಮೇಟ್ರಿಕ್ಸ್ ಮ್ಯಾನಿಪುಲೇಷನ್ ಅಂಡರ್ನೀತ್ ಎವ್ರಿಥಿಂಗ್, ಇಟ್ಸ್ ಜನರಲಿ ಜಸ್ಟ್ ಲೀನಿಯರ್ ಆಲ್ಜಿಬ್ರಾ ಇದೆ. ಸೊ ಬೇಸಿಕ್ಲಿ ಮೇಟ್ರಿಕ್ಸ್ ಮ್ಯಾನಿಪುಲೇಷನ್ ಆಗ್ಬೇಕು. ಸೊ ಇಟ್ ಈಸ್ ವೆರಿ ಸಿಮಿಲರ್ ಟು ಏನು ನಮ್ಮ ಗ್ರಾಫಿಕ್ಸ್ ನ ರೆಂಡರ್ ಮಾಡ್ಬೇಕಾದ್ರೆ ಬೇಸಿಕ್ಲಿ ಪಿಕ್ಸೆಲ್ಸ್ ಅನ್ನು ಮ್ಯಾನಿಪುಲೇಟ್ ಮಾಡ್ತೀವಿ, ವಿಚ್ ಇಸ್ ಅಂಡರ್ನೀತ್ ಇಟ್ ಜಸ್ಟ್ ಮೇಟ್ರಿಕ್ಸ್ ಅಗೇನ್. ಸೊ ಅದಕ್ಕೆ ಏನಾಯ್ತು, ಗ್ರಾಫಿಕ್ಸ್ ಗೆ ಏನು ಹಾರ್ಡ್ವೇರ್ ಯೂಸ್ ಆಗಿತ್ತು ಅದನ್ನೇ ಇವನ್ AI ಸಿಸ್ಟಮ್ಸ್ ಅನ್ನ ಟ್ರೈನ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ GPUs ಈಗ ಕೈಂಡ್ ಆಫ್ ಕೋರ್ ಆಫ್ ಹಾರ್ಡ್ವೇರ್ ಇನ್ AI. ಸೊ ಅದರಿಂದಾನೇ ಎನ್ವಿಡಿಯಾ ಎಲ್ಲ, ಸೊ ಎನ್ವಿಡಿಯಾ ಫ್ರಂಟ್ ರನ್ನರ್ ಇರ್ಬೇಕಲ್ಲ. ಹೌದು. ಸೊ ಎನ್ವಿಡಿಯಾಗೆ ಇದು ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಸಿಕ್ತು. ಸೊ ಅವರು GPU ಮೇಲೆ ಹೆವಿ ಹೋಲ್ಡ್ ಇತ್ತು ಟೆಕ್ನಾಲಜಿ ಮೇಲೆ. ಸೊ ಅದೇ AI-ಗೂ ಅದೇ ಬೇಕಾಯ್ತು. ಸೊ ಆ ಬೂಮ್ ಅಲ್ಲಿ ಸೊ ಎನ್ವಿಡಿಯಾನು ತುಂಬಾ ಅಡ್ವಾಂಟೇಜ್ ತಗೊಂಡಿದೆ. ಸೊ ಅದು ಈಗ ಕರೆಂಟ್ ಏನ್ ಸಿನಾರಿಯೋ ಇದೆ ಅದು. ಬಟ್ ಫ್ಯೂಚರ್ ಅಲ್ಲಿ ಆಕ್ಚುಲಿ ತುಂಬಾ ನಾನು ಬೇರೆ ಬೇರೆ ನ್ಯೂಸ್ ನೋಡಿದೀನಿ, ಬಟ್ ಅದ್ರ ಬಗ್ಗೆ ನಂಗೆ ಅಷ್ಟು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರೋದ್ರಿಂದ ಪ್ರಾಬಬ್ಲಿ ಐ ಮೈಟ್ ಬಿ ರಾಂಗ್. ಬಟ್ ನನಗೇನ್ ಅನ್ಸುತ್ತೆ ಅಂದ್ರೆ, ನ್ಯೂರೋಮಾರ್ಫಿಕ್ ಹಾರ್ಡ್ವೇರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಬೇಸಿಕ್ಲಿ ವೆರಿ ವೆರಿ ಇನ್ಸ್ಪೈರ್ಡ್ ಬೈ ನಮ್ಮ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ. ಸೊ ಒನ್ ಆಫ್ ದ ಏನೀಗ ನಮ್ ಬ್ರೈನ್ ವರ್ಕ್ ಆಗೋದಕ್ಕೂ ಕರೆಂಟ್ AI ಸಿಸ್ಟಮ್ಸ್ ವರ್ಕ್ ಆಗೋದಕ್ಕೂ ಏನು ಮೇಜರ್ ಡಿಫ್ರೆನ್ಸ್ ಅನ್ಸುತ್ತೆ ಅಂದ್ರೆ, ನಾವು ತುಂಬಾ ಕಮ್ಮಿ ಈ ಪವರ್ ನ ಕನ್ಸ್ಯೂಮ್ ಮಾಡ್ತೀವಿ. ಮೈ ಬ್ರೈನ್ ಕ್ಯಾನ್ ವರ್ಕ್ ಆನ್ ಲೈಕ್ ಕಪಲ್ ಆಫ್ ಬನಾನಾಸ್ ಅ ಡೇ. ಬಟ್ ಈವನ್ GPT-3 ಯಾವುದೇ ಮಾಡೆಲ್ ಇರ್ಬೋದು. ಸೊ ಅದನ್ನ ಟ್ರೈನ್ ಮಾಡಕ್ಕೆ ಲೈಕ್ ದೇ ಟ್ರೈನ್ ಇಟ್ ಫಾರ್ ಲಾಂಗ್ ಟೈಮ್ ಅಂಡ್ ಇಟ್ ಕನ್ಸ್ಯೂಮ್ಸ್ ಅ ಲಾಟ್ ಮೋರ್ ಪವರ್. ಆಯ್ತಾ? ಸೊ ಇದನ್ನ ಕೈಂಡ್ ಆಫ್ ಆಫ್ಸೆಟ್ ಮಾಡುವಂತ ಒಂದು ಟೆಕ್ನಾಲಜಿ ಅಂದ್ರೆ ಈ ಬೇಸಿಕ್ಲಿ ನ್ಯೂರೋಮಾರ್ಫಿಕ್ ಹಾರ್ಡ್ವೇರ್ ಅಂತ. ಅಫ್ಕೋರ್ಸ್ ಅದ್ರ ಅಂಡರ್ಲೈಯಿಂಗ್ ಏನು ಸೈನ್ಸ್ ಇದೆ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ದಟ್ ಈಸ್ ಸಮಥಿಂಗ್ ದಟ್ ಐ ಥಿಂಕ್ is interesting and worth looking into. I think recent ಆಗಿ one of the IITs, I don't know, ನಂಗೆ ಮರ್ತೋಗಿದೆ, IIT ಡೆಲ್ಲಿ IIT ಮಡ್ರಾಸ್ ಅಂತ, ಅಲ್ಲಿ ನ್ಯೂರೋಮಾರ್ಫಿಕ್ ಹಾರ್ಡ್ವೇರ್ ಕುರಿತು ಏನೋ ಚಿಕ್ಕ ಬ್ರೇಕ್ ಥ್ರೂ ಆಗಿದೆ ಅಂತ ಒಂದು ನ್ಯೂಸ್ ಬಂದಿತ್ತು, ವಿಚ್ ಇಸ್ ಇಂಟ್ರೆಸ್ಟಿಂಗ್. ಈಗ GPT-3 ಮಾಡೆಲ್ಸ್ ಬಗ್ಗೆ ಎಲ್ಲ ಮಾತಾಡಿದೆ. ಸೊ ಈಗ ಸುದ್ದಿಲಿರೋದು ಡಾಲಿ ಅಂಡ್ GPT-3 ಇದೆ, ಸುದ್ದಿಲಿ ಜಾಸ್ತಿ ಇದೆ ಈಗ. ಫ್ಯೂಚರ್ ಆಫ್ ಬುಕ್ಸ್ ಅಂಡ್ ಫೋಟೋಸ್ ಆರ್ ಇನ್ಸ್ಟಾಗ್ರಾಮ್ ಆ ತರನ ಇದು? ಐ ಹೋಪ್ ನಾಟ್. ಲೈಕ್ ದ ಟೆಕ್ನಾಲಜಿ ತುಂಬಾ ಪ್ರಾಮಿಸಿಂಗ್ ಇರೋದ್ರಿಂದ ಆ ಡೈರೆಕ್ಷನ್ ಅಲ್ಲಿ ಹೋಗದೆ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ಯಾಕ್ಟ್, ಲೈಕ್ ನಾಟ್ ಲೈಕ್ ಸೋಷಿಯಲ್ ಮೀಡಿಯಾ, ಲೈಕ್ ಅಟ್ ಲೀಸ್ಟ್
ಡಾಲಿ ನೋಡಿದ್ರೆ ಇಟ್ ಇಸ್ ರೀಸೆಂಟ್ ಅಪ್ಲಿಕೇಶನ್ಸ್ ಎಲ್ಲ ಕೇಳ್ತಾ ಇದೆ, ಜನರಲಿ ಸೋಷಿಯಲ್ ಮೀಡಿಯಾ ಕಡೆ ಯೂಸ್ ಆಗೋ ಚಾನ್ಸಸ್ ಜಾಸ್ತಿ ತರ ಅನಿಸ್ತಾ ಇದೆ. ಐ ಹೋಪ್ ಇಟ್ ಹ್ಯಾಸ್ ಮೋರ್ ವ್ಯಾಲ್ಯೂ ದೆನ್ ದಟ್. ಬಟ್ ನೋಡ್ಬೇಕು ಆಕ್ಚುಲಿ ಎಲ್ಲಿ ಹೋಗುತ್ತೆ. ಆಕ್ಚುಲಿ GPT-3 ಅಟ್ಲೀಸ್ಟ್ ನನಗೆ ಅನ್ಸಿದ್ದು ಇಂಪ್ಯಾಕ್ಟ್ ತುಂಬಾ ಜಾಸ್ತಿ ಕೊಡ್ಬೋದು. ಇನ್ನು ಟೆಕ್ನಾಲಜಿ ಇನ್ನು ಸ್ವಲ್ಪ ಮೆಚುರಿಟಿ ಇನ್ನೂ ಬಂದಿಲ್ಲ, ಬಟ್ ಬಂದ್ರೆ ಲೈಕ್ ಡೆಮೋ ನೋಡಿರ್ಬೋದು. ಲೈಕ್ ನೀವು ಜಸ್ಟ್ ಡಿಸ್ಕ್ರಿಪ್ಷನ್ ಕೊಟ್ರೆ ಇಟ್ ಕೈಂಡ್ ಆಫ್ ಬಿಲ್ಡ್ಸ್ ದ ಎಂಟೈರ್ ಸಾಫ್ಟ್ವೇರ್ ವಿತ್ ದ GUI. ಸೊ ಇಫ್ ಇಟ್ ಆ ಟೆಕ್ನಾಲಜಿ ನಿಜವಾಗ್ಲೂ ಮೆಚೂರ್ ಆದ್ರೆ ಈವನ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಜಾಬ್ಸ್ ಆರ್ ಎಟ್ ರಿಸ್ಕ್. ಸೊ ಅಂದ್ರೆ ಪೊಟೆನ್ಶಿಯಲ್ ತುಂಬಾ ಇದೆ ಟೆಕ್ನಾಲಜಿಗೆ, ಬಟ್ ಹೆಂಗೆ ಮುಂದೆ ಹೆಂಗ್ ಹೋಗುತ್ತೆ ಅನ್ನೋದು ನೋಡ್ಬೇಕು. ಹಂಗೆ ನಾವು ಫ್ಯೂಚರ್ ಕಡೆ ನೋಡ್ತಾ ಹೋದ್ರೆ ಏನ್ ರಿಸ್ಕ್ ಇದೆ ಇವಾಗ? ಇವೆಲ್ಲ ಓಕೆ, ಇವಾಗ ಏನ್ ನಮ್ಗೆ ಏನ್ ಭಯ ಏನು ಅಂದ್ರೆ, ನಮ್ಗೆ ಏನೋ 80s ಅಲ್ಲೇ ಟರ್ಮಿನೇಟರ್ ಬಂದ್ಬಿಟ್ಟಿತ್ತು. ಟರ್ಮಿನೇಟರ್, ಸ್ಕೈ ನೆಟ್ ಎಲ್ಲ ನೋಡ್ಬಿಟ್ಟು ನಮ್ಗೆ ಅದೇ ಫಿಯರ್ ಯಾವಾಗ, ಎನಿ ಟೈಮ್ ಎಲ್ಲ ಮಷಿನ್ ಟೇಕ್ ಓವರ್ ಮಾಡುತ್ತೆ. ನನ್ಗೆ ನ್ಯೂರಲ್ ನೆಟ್ ಬಂದಾಗ, ಅದು ನ್ಯೂರಲ್ ಲಿಂಕ್ ಬಂದಾಗ ಸೇಮ್ ಮ್ಯಾಟ್ರಿಕ್ಸ್, ಫ್ಯೂಚರ್ ಇಸ್ ಮ್ಯಾಟ್ರಿಕ್ಸ್ ಅಂತಾನೆ ಅನ್ಸುತ್ತೆ. ಯಾವ್ದೋ ಒಂದ್ ಪಾಡ್ ಅಲ್ಲಿ ಎಲ್ಲ ಬಿದ್ಕೊಂಡಿರ್ತೀವಿ, ಒಂದಷ್ಟು ಸೂಪ್ ಹಾಕಿರ್ತಾರಲ್ಲಿ, ನಮ್ಮ ದೇಹಕ್ಕೆ ಬೇಕಾಗಿರೋದೆಲ್ಲ ಒಂದ್ ಸ್ವಲ್ಪ ಲಿಕ್ವಿಡ್ ಇರುತ್ತೆ, ಕನೆಕ್ಟ್ ಆಗಿರ್ತೀವಿ ತಲೆಗೆ, ಒಂದು ವೈರ್ ಕನೆಕ್ಟ್ ಆಗಿರುತ್ತೆ ಅಂತ. ಮೆಟಾವರ್ಸ್ ನೋಡಿದ್ರೆ ಆ ಕಡೆನೆ ಹೋಗ್ತಿದೆ. ಸೊ ಹೆಂಗ್ ಅನ್ಸುತ್ತೆ ಮುಂದೆ ಹೆಂಗಿರ್ಬೋದು ನಮ್ದು? ಆಕ್ಚುಲಿ ಶ್ರೇಯಸ್ ಹೇಳಿದ್ದಕ್ಕೂ ನೀ ಹೇಳಿದ್ದಕ್ಕೂ ನಂಗೆ ಎರಡು ಡಿಫ್ರೆಂಟ್ ಥಾಟ್ಸ್ ಬಂತು ತಲೆಗೆ. ಫಸ್ಟ್ ನೀನ್ ಹೇಳಿದ್ದಕ್ಕೆ ಹೇಳ್ತೀನಿ, ಲೈಕ್ ಏನು ಮೇಟ್ರಿಕ್ಸ್ ಇಂದ ಏನ್ ಅನಾಲಜಿ ಕೊಟ್ಟೆ, ದೇರ್ ಇಸ್ ಅ ವೆರಿ ಸಮಥಿಂಗ್ ದಟ್ ಐ ಫೈಂಡ್ ವೆರಿ ಇಂಟ್ರೆಸ್ಟಿಂಗ್. ಐ ಡೋಂಟ್ ನೋ ಎಲ್ಲರಿಗೂ ಹಿಂಗ್ ಅನ್ಸುತ್ತೆ ಅಂತ, ಬಟ್ ನಿಕ್ ಬಾಸ್ಟ್ರಮ್ ಅಂತ ಒಬ್ಬ ಫಿಲಾಸಫರ್ ಇದ್ದಾನೆ, ಐ ಥಿಂಕ್ ಆಕ್ಸ್ಫರ್ಡ್ ಅಲ್ಲಿ, ಕೇಳಿರ್ಬೋದು ನೀವು. ಲೈಕ್ ಅವನು ಸೂಪರ್ ಇಂಟೆಲಿಜೆನ್ಸ್ ಅಂತ ಒಂದು ಬುಕ್ ಬರ್ದ. ಈ ಅಗೇನ್ ಗೋಯಿಂಗ್ ಬ್ಯಾಕ್ ಟು ಎಲಾನ್ ಮಸ್ಕ್ ಇಂದು ಬೇಸಿಕ್ಲಿ ವಿ ಆರ್ ಇನ್ ಅ ಸಿಮ್ಯುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅವಾಗ ರಿಪೀಟ್ ಮಾಡ್ತಾ ಇರ್ತಾನೆ. ಸೊ ಐ ಥಿಂಕ್ ಹಿ ಗೆಟ್ಸ್ ದಟ್ ಐಡಿಯಾ ಫ್ರಮ್ ನಿಕ್ ಬಾಸ್ಟ್ರಮ್. ಸೊ ನಿಕ್ ಬಾಸ್ಟ್ರಮ್ ನಮಗೆ ಗೊತ್ತಿಲ್ಲ, ಲೈಕ್ ವೆನ್ ವಿ ಲಿಸನ್ ಟು ದೀಸ್ ಕಾನ್ಸ್ಪಿರಸಿ ಥಿಯರೀಸ್, ದೇ ಜಸ್ಟ್ ಸೌಂಡ್ ಲೈಕ್ ಅ ಕಾನ್ಸ್ಪಿರಸಿ ಥಿಯರಿ ಅಂಡ್ ನಥಿಂಗ್ ಮಚ್. ಬಟ್ ಆಕ್ಚುಲಿ ನಿಕ್ ಬಾಸ್ಟ್ರಮ್ ತುಂಬಾ ಪರ್ಸ್ಯೂಸಿವ್ ಆರ್ಗ್ಯುಮೆಂಟ್ ನ ಮಾಡ್ತಾನೆ ಈ ಕಾನ್ಸೆಪ್ಟ್ ಬಗ್ಗೆ. ಸೊ ಅವನೇನ್ ಹೇಳೋದು ಅಂದ್ರೆ, ಲೈಕ್ ಹಿ ಕೈಂಡ್ ಆಫ್ ಮ್ಯಾಥಮೆಟಿಕಲಿ ಪ್ರೂವ್ಸ್ ದಟ್ ವಿ ಆರ್ ಆಲ್ರೆಡಿ ಲಿವಿಂಗ್ ಇನ್ ಅ ಸಿಮ್ಯುಲೇಷನ್. ಸೊ ಅವನ ಆರ್ಗ್ಯುಮೆಂಟ್ ತುಂಬಾ ಲಾಜಿಕಲ್ ಸೆನ್ಸ್ ಕೊಡುತ್ತೆ. ಸೊ ಅಫ್ಕೋರ್ಸ್ ನಾನು ಎಲ್ಲರಿಗೂ ಆ ಬುಕ್ ಓದಕ್ಕೆ ರೆಕಮೆಂಡ್ ಮಾಡ್ತೀನಿ, ಬಟ್ ನನ್ನ ಏನು ವೆರಿ ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆ ಕಾನ್ಸೆಪ್ಟ್ ನ ಬಾಯ್ಲ್ ಡೌನ್ ಮಾಡಿ ಹೇಳಕ್ ಟ್ರೈ ಮಾಡಿದ್ರೆ, ಸೊ ಅವನೇನ್ ಬೇಸಿಕ್ಲಿ ಹೇಳ್ತಾನೆ ಅಂದ್ರೆ, ದೇರ್ ಆರ್ ಜಸ್ಟ್ 3 ಪಾಸಿಬಿಲಿಟೀಸ್. ಒಂದು ಪಾಸಿಬಿಲಿಟಿ, ಯಾವುದೇ ಸಿವಿಲೈಸೇಷನ್ ಇಂತ ಒಂದು ಸಿಮ್ಯುಲೇಷನ್ ಬಿಲ್ಡ್ ಮಾಡುವಷ್ಟು ಟೆಕ್ನಾಲಜಿಕಲ್ ಮೆಚುರಿಟಿನ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ಅಂದ್ರೆ ಪಡ್ಕೊಳ್ಳೋ ಮುಂಚೆನೆ ಸೆಲ್ಫ್ ಡಿಸ್ಟ್ರಕ್ಟ್ ಆಗೋಗುತ್ತೆ. ಈಗ ನಮ್ದೇನೋ ಗ್ಲೋಬಲ್ ವಾರ್ಮಿಂಗೋ ಇಲ್ಲ ಇನ್ನೊಂದು ವರ್ಲ್ಡ್ ವಾರ್ ಆಗಿ ಲೈಕ್ ವಿ ಡಿಸ್ಟ್ರಾಯ್ ಅವರ್ ಸೆಲ್ಸ್, ಆಯ್ತಾ. ಸೊ ನಾವ್ ಅಂತ ಟೆಕ್ನಾಲಜಿಕಲ್ ಮೆಚುರಿಟಿ ಯಾವತ್ತು ಪಡ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಯಾವುದೇ ಸಿವಿಲೈಸೇಷನ್ ಪಡ್ಕೊಳಲ್ಲ, ಆಯ್ತಾ. ದಟ್ ಈಸ್ ಒನ್ ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಏನಂತಾನೆ, ಆ ಮೆಚುರಿಟಿನ ಪಡ್ಕೋತಾರೆ, ಬಟ್ ಸಿಮ್ಯುಲೇಷನ್ ಮಾಡೋ ಇಂಟ್ರೆಸ್ಟ್ ಇರಲ್ಲ ಅವ್ರಿಗೆ, ಆಯ್ತಾ. ಮತ್ತೆ ಅವನೇ ಹೇಳ್ತಾನೆ, ದಿಸ್ ಪಾಸಿಬಿಲಿಟಿ ಇಸ್ ಹೈಲಿ ಇಂಪ್ರಾಬಬಲ್, ಆಯ್ತಾ. ಕೊನೆ ಪಾಸಿಬಿಲಿಟಿ ಏನು ಅಂದ್ರೆ, ವಿ ಆರ್ ಆಲ್ರೆಡಿ ಲಿವಿಂಗ್ ಇನ್ ಅ ಸಿಮ್ಯುಲೇಷನ್. ಯಾಕೆ ಅಂತಂದ್ರೆ, ಯಾವ್ದಾದ್ರು ಒಂದು ಸಿವಿಲೈಸೇಷನ್ ಅಂತ ಟೆಕ್ನಾಲಜಿಕಲ್ ಮೆಚುರಿಟಿನ ಪಡ್ಕೋತು ಅಂದ್ರೆ, ದೇ ವಿಲ್ ಕ್ರಿಯೇಟ್ ಮಿಲಿಯನ್ಸ್ ಆಫ್ ಸಿಮ್ಯುಲೇಷನ್ಸ್ ಅಲ್ವಾ. ಲೈಕ್ ನಾವು ಈಗ ನಮಗೆ ಮೂವಿ ಮಾಡೋ ಎಬಿಲಿಟಿ ಬಂತು, ನಾವು ಸಾವಿರಾರು ಮೂವೀಸ್ ಮಾಡ್ತೀವಿ ಪ್ರತಿ ವರ್ಷ ಅಲ್ವಾ. ನಮ್ಗೆ ಕಾರ್ ಮಾಡೋ ಎಬಿಲಿಟಿ ಬಂತು, ಸಾವಿರಾರು ಕಾರ್ ಮಾಡ್ತೀವಿ. ಸೊ ಸಿಮ್ಯುಲೇಷನ್ ಮಾಡೋ ಎಬಿಲಿಟಿ ಬಂದ್ರೆ ಸಾವಿರಾರು ಸಿಮ್ಯುಲೇಷನ್ ಮಾಡ್ತೀವಿ. ಸೊ ಆಟ ಆಡ್ದಂಗೆ ಅದು. So the probability of us being in a simulation is much higher than probability of another planet generating life and we being there. So just on basis of probability, the probability of us living in a simulation is much higher. So ಈ ರೀತಿ ಒಂದು ಮಾಯೆ ಇದು, ಅದಕ್ಕೆ ನಮ್ಮ ಇದ್ರಲ್ಲಿ ಹೇಳ್ತಾರಲ್ಲ, ಬ್ರಹ್ಮ ನಿತ್ಯ ಜಗನ್ ಮಿಥ್ಯ, ಈ ತರ ಮಾಯೆ ಕಾನ್ಸೆಪ್ಟ್ ಗೆಲ್ಲ ಬರ್ತಿದೆ. ನಿಜ ಕನ್ವರ್ಜ್ ಆಗ್ತಿದೆ ಅದೆಲ್ಲ. ಆಕ್ಚುಲಿ ವೆರಿ ಟ್ರೂ. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಜೀವ ಬ್ರಹ್ಮ ಇವ ನಾಪರ ಅಲ್ಲ, ಶಂಕರಾಚಾರ್ಯ. ವೆರಿ ಗುಡ್ ಅನಾಲಜಿ ಆಕ್ಚುಲಿ. ಎಲ್ಲ ಕನ್ವರ್ಜ್ ಆಗ್ತಿದೆ. ಹೌದು. ಇದು ಆಕ್ಚುಲಿ ಇದು ಒಂದೇ ಕಡೆ ಇಲ್ಲ, ಆಕ್ಚುಲಿ ತುಂಬಾ ಕಡೆ ಕನ್ವರ್ಜ್ ಆಗ್ತಿದೆ. ಈವನ್ AI ಬಗ್ಗೆ ಮಾತಾಡ್ತಿದ್ವಿ ನಾವು, ಕಾನ್ಶಿಯಸ್ನೆಸ್ ಕಡೆ ಜಾಸ್ತಿ ಹೋಗ್ಲಿ. ಪ್ರಾಬಬ್ಲಿ ಶ್ರೇಯಸ್
ಪ್ರಶ್ನೆಗೆ ಮೋಸ್ಟ್ಲಿ ಅಲ್ಲಿಗೆ ಅದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ವಿ ಅನ್ಸುತ್ತೆ. ಸೊ ನೋಡೋಣ, ಅದು ಆ ಕಡೆ ಅದು ಹೋಗೋಣ. ಅದು ಬೇಸಿಕ್ಲಿ ಅಲ್ಲೇ ಬರುತ್ತೆ, ಲೈಕ್ ವೆದರ್ ದೇ ಹ್ಯಾವ್ ಕಾನ್ಶಿಯಸ್ನೆಸ್. ಆಮೇಲೆ ನಮ್ಮ ಆಕ್ಚುಲಿ ಅಲ್ಲೂ ಒಂದು ಎಕ್ಸಾಂಪಲ್ ಕೊಡೋದಂದ್ರೆ, ಈ ಕಾನ್ಶಿಯಸ್ನೆಸ್ ರಿಸರ್ಚ್ ಅಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ನೇಮ್ಸ್ ಒಬ್ರು ಇದಾರೆ, ಕ್ರಿಸ್ಟಫ್ ಕಾಕ್ ಅಂತ. ಸೊ ಅವರು ಕಾನ್ಶಿಯಸ್ನೆಸ್ ಮೇಲೆ ಬರ್ದಿದ್ ಬುಕ್ ಒಂಥರ ಕಾನ್ಶಿಯಸ್ನೆಸ್ ಫೀಲ್ಡ್ ಅಲ್ಲಿ ಒಂಥರ ಮೇಜರ್ ಟೆಕ್ಸ್ಟ್ ಬುಕ್ ಇದ್ದಂಗೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಐ ಕ್ರಿಸ್ಟಫ್ ಕಾಕ್ ಅಗೇನ್, ಆಯ್ತಾ. ಸೊ ಅವರು ಒನ್ ಆಫ್ ಹಿಸ್ ಇಂಟರ್ವ್ಯೂಸ್ ಅಲ್ಲೇ ಸ್ವಲ್ಪ ಹಿ ಕೈಂಡ್ ಆಫ್ ಟೇಕ್ಸ್ ಬುದ್ಧಿಸಮ್ ವೆರಿ ಸೀರಿಯಸ್. ಸೊ ಬುದ್ಧಿಸಮ್ ಅಲ್ಲಿ ಏನು ಕಾನ್ಶಿಯಸ್ನೆಸ್ ಕೋರ್ಸ್ ಏನು ಬುದ್ಧ ಒಂದು ಥಿಯರಿನ ಡೆವಲಪ್ ಮಾಡಿದ್ದಾರೆ. ಸೊ ಅದು ಹಿ ಫೀಲ್ಸ್ ಇಟ್ ಈಸ್ ವೆರಿ ವೆರಿ ಸೈಂಟಿಫಿಕ್, ಆಯ್ತಾ. ಸೊ ಬೇಸಿಕ್ಲಿ ತುಂಬಾ ತುಂಬಾ ಫೀಲ್ಡ್ಸ್, ಲೈಕ್ ಇಟ್ಸ್ ಲೈಕ್ ಅ ಫುಲ್ ಸರ್ಕಲ್. ಟೆಕ್ನಾಲಜಿಕಲಿ ಹೋಗಿ 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 ಅದೇ ಪಾಯಿಂಟಿಗೆ ಬರ್ತಾ ಇದೆ. ಈ ಫಿಲಾಸಫಿಕಲಿ ರಿಲಿಜಿಯನ್ ಅನ್ನೋ ಫಿಲಾಸಫಿಕಲಿನು ಏನು ಒಂದೇ ಕಡೆ ಕನ್ವರ್ಜ್ ಆಗೋದು ತುಂಬಾ ಕಡೆ ಕಾಣಿಸ್ತಾ ಇದೆ ಆಕ್ಚುಲಿ.